ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಹ ಪ್ರಾಯೋಜಕರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎನ್ಕ್ಲೇವ್, ಸರ್ವೆ ನಂಬರ್ 203, ವಿಜಯಪುರ ಹೆದ್ದಾರಿ ರಸ್ತೆ, ಜೇವರ್ಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎನ್ಕ್ಲೇವ್, ಜೇವರ್ಗಿ. ನಮ್ಮ ಲೇಔಟ್ ವಿಜಯಪುರ ಬೈಪಾಸ್ ಹೆದ್ದಾರಿ ರಸ್ತೆಗೆ ಹೊಂದಿಕೊಂಡಿರುತ್ತದೆ. ಕಾರ್ಯನಿರತದಲ್ಲಿರುವ 6 ಲೇನ್ ರಾಷ್ಟ್ರೀಯ ಹೆದ್ದಾರಿಯು ಸೂರತ್ನಿಂದ ಚೆನ್ನೈ ಎಕ್ಸ್ಪ್ರೆಸ್ ವೇ ಪ್ರಾಜೆಕ್ಟ್ ಭಾರತ್ ಮಾಲಾ ಯೋಜನೆಯು ನಮ್ಮ ಲೇಔಟ್ನ 2 ನಿಮಿಷದ ಅವಧಿ ದೂರದಲ್ಲಿದೆ. ಎನ್ಎ ಮತ್ತು ಟೌನ್ ಪ್ಲಾನಿಂಗ್ ಅಪ್ರೂವ್ಡ್ ಆಗಿರುತ್ತದೆ. ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್, ಕಾಂಪೌಂಡ್ ವಾಲ್, ಓವರ್ ಹೆಡ್ ವಾಟರ್ ಟ್ಯಾಂಕ್, ಕಂಪ್ಲೀಟ್ ಎಲೆಕ್ಟ್ರಿಸಿಟಿ ಸೊಲ್ಯೂಷನ್ ವಿತ್ ಓನ್ ಟ್ರಾನ್ಸ್ಫಾರ್ಮರ್ಸ್, ಸ್ಟ್ರೀಟ್ ಲೈಟ್ಸ್ ಸೌಲಭ್ಯವಿರುತ್ತದೆ. ಓಪನ್ ಡ್ರೈನ್ಸ್ ಅಂಡ್ ಅಂಡರ್ ಗ್ರೌಂಡ್ ಡ್ರೈನೇಜ್, 9 ಮೀಟರ್ ಬ್ಲಾಕ್ ಟಾಪ್ ರೋಡ್ಸ್. ರಸ್ತೆಯ 2 ಬದಿಗಳಲ್ಲಿ ಗಿಡ ಮರಗಳ ವ್ಯವಸ್ಥೆ ನೀಡಲಾಗಿದೆ. ಅದರ ಜೊತೆಗೆ ಮನೋರಂಜನೆಗಾಗಿ ಉದ್ಯಾನವನ ಕಲ್ಪಿಸಿದೆ ಮತ್ತು ಇತ್ಯಾದಿ ಅಭಿವೃದ್ಧಿ ಹೊಂದಿರುತ್ತದೆ. ನಿವೇಶನ ಕೊಳ್ಳುವವರಿಗೆ ವಿಶೇಷವಾಗಿ 40 ತಿಂಗಳ ಕಂತಿನ ಸವಲತ್ತು ನಿಮಗಾಗಿ ಇರುತ್ತದೆ. ದೂರವಾಣಿ ಸಂಖ್ಯೆ 8496993699. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಅರಣ್ಯ ಇಲಾಖೆಗೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ವತಿಯಿಂದ 30 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಪ್ರದೇಶದಲ್ಲಿ ಅರಣ್ಯೀಕರಣ ಹೆಚ್ಚಿಸಲು ಮತ್ತು ಇಲಾಖೆಯ ಮೂಲಸೌಕರ್ಯ ಬಲವರ್ಧನೆಗೆ ಅರಣ್ಯ ಇಲಾಖೆಗೆ 30 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ರಾಜ್ಯದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಐಟಿಬಿಟಿ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಶನಿವಾರ ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ರಾಜ್ಯ ಮಟ್ಟದ ಅರಣ್ಯ ಕ್ರೀಡಾಕೂಟ 2023ರ ಸ್ಥಳಕ್ಕೆ ಭೇಟಿ ನೀಡಿ ಕ್ರೀಡಾಪಟುಗಳಿಗೆ ಶುಭ ಕೋರಿ ಮಾತನಾಡಿದ ಅವರು, ಅರಣ್ಯ ಹಾಗೂ ವನ್ಯಜೀವಿಗಳ ಸಂರಕ್ಷಣೆಗೆ ಈ ಅನುದಾನ ಬಳಸಿಕೊಳ್ಳಬೇಕು. ಇದಲ್ಲದೆ ಇನ್ನೂ ಹೆಚ್ಚಿನ ಅನುದಾನ ಬೇಕಿದ್ದಲ್ಲಿ ಬಿಡುಗಡೆಗೆ ಅರಣ್ಯ ಸಚಿವರಿಗೆ ಮನವಿ ಸಲ್ಲಿಸಲಾಗುವುದು ಎಂದರು. ಪ್ರಕೃತಿಯ ಆಸ್ತಿಯನ್ನ ಕಾಪಾಡುವ ಅರಣ್ಯ ಸಿಬ್ಬಂದಿಗಳ ಕಾರ್ಯಕ್ಷಮತೆ ದೇಶದ ಗಡಿ ಕಾಯುವ ಸೈನಿಕರ ಸೇವೆಗೆ ಸಮಾನವಾದದ್ದು ಎಂದು ಶ್ಲಾಘಿಸಿದ ಸಚಿವರು, ನೈಸರ್ಗಿಕ ವಿಕೋಪ, ವನ್ಯಜೀವಿಗಳ ನಡುವಿನ ಸಂಘರ್ಷ, ಅರಣ್ಯ ಚೋರರ ವಿರುದ್ಧದ ಕಾರ್ಯಾಚರಣೆ ಸೇರಿದಂತೆ ಹಲವಾರು ಅಡೆತಡೆಗಳ ನಡುವೆ ಕೆಲಸ ಮಾಡುವ ನಿಮ್ಮ ಸೇವೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಿದೆ. ನಾವು ವನ್ಯಜೀವಿಗಳ ಬಗ್ಗೆ ತೋರಿಸುವ ಕಾಳಜಿ ಅರಣ್ಯ ಸಿಬ್ಬಂದಿಗಳಿಗೂ ತೋರಿಸಬೇಕಿದೆ ಎಂದು ಅರಣ್ಯ ಸಿಬ್ಬಂದಿಗಳ ಕುರಿತು ತಮ್ಮ ಕಾಳಜಿ ವ್ಯಕ್ತಪಡಿಸಿದರು. ಮಾನವ ಹಾಗೂ ವನ್ಯಜೀವಿಗಳ ಸಂಘರ್ಷ ನಿಲ್ಲಬೇಕು ಎನ್ನುವುದು ಎಲ್ಲರ ಕೂಗು. ಆದರೆ ನಿಮಗೆ ಸರಿಯಾದ ಸೌಕರ್ಯ ಕೊಟ್ಟಾಗ ಮಾತ್ರ ಸಂಘರ್ಷ ತಡೆಯಲು ಅನುಕೂಲವಾಗುತ್ತದೆ. ಹಾಗಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಅಗತ್ಯ ಅನುದಾನ ಬಿಡುಗಡೆ ಮಾಡಲು ಬದ್ಧ ಎಂದರು. ಸುಮಾರು 2 ದಶಕಗಳ ನಂತರ ಕಲಬುರಗಿಯಲ್ಲಿ ಅರಣ್ಯ ಕ್ರೀಡಾಕೂಟ ನಡೆಯುತ್ತಿದೆ. ರಾಜ್ಯದ 12 ವೃತ್ತಗಳಿಂದ 1200ಕ್ಕೂ ಹೆಚ್ಚು ಸ್ಪರ್ಧಾಳುಗಳು ಭಾಗಿಯಾಗಿ ಒಟ್ಟು 271 ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿದ್ದು ಕ್ರೀಡಾಪಟುಗಳಿಗೆ ಸಚಿವರು ಶುಭ ಕೋರಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಶಾಸಕರಾದ ತಿಪ್ಪಣ್ಣಪ್ಪ ಕಮಕನೂರ್, ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಬ್ರಿಜೇಶ್ ಕುಮಾರ್ ದೀಕ್ಷಿತ್, ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿಶ್ವಜಿತ್ ಮಿಶ್ರಾ, ಶಾಶ್ವತಿ ಮಿಶ್ರಾ, ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಂ, ಪೊಲೀಸ್ ಆಯುಕ್ತರಾದ ಆರ್ ಚೇತನ್ ಕುಮಾರ್, ಎಸ್ಪಿ ಅಡ್ಡೂರು ಶ್ರೀನಿವಾಸಲು, ಮಹಾನಗರ ಪಾಲಿಕೆಯ ಆಯುಕ್ತರಾದ ಪಾಟೀಲ್ ಭುವನೇಶ್ ದೇವಿದಾಸ್, ಕಲಬುರಗಿ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿ ಸುನಿಲ್ ಪವಾರ್, ಡಿಸಿಎಫ್ ಸುಮಿತ್ ಪಾಟೀಲ್, ಸಹಾಯಕ ಆಯುಕ್ತೆ ರೂಪಿಂದರ್ ಕೌರ್ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.
ಇದೇ ಸಂದರ್ಭದಲ್ಲಿ ವಿವಿಧ ಕ್ರೀಡೆಗಳಲ್ಲಿ ಗೆದ್ದಿರುವ ಸ್ಪರ್ಧಾಳುಗಳಿಗೆ ಸಾಂಕೇತಿಕವಾಗಿ ಪ್ರಶಸ್ತಿ ವಿತರಿಸಿದರಲ್ಲದೆ 200 ಮೀಟರ್ ಓಟದ ಸ್ಪರ್ಧೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಚಾಲನೆ ನೀಡಿದರು. ಉದ್ಯೋಗ ಸೃಷ್ಟಿಗೆ ಬದ್ಧವಾಗಿದ್ದೇವೆ. ಕಳೆದ 3-4 ವರ್ಷದಲ್ಲಿ ಒಂದು ಸರ್ಕಾರಿ ಉದ್ಯೋಗಗಳು ಕೂಡ ಕೊಡಲಿಕ್ಕೆ ಕಳೆದ ಸರ್ಕಾರದಿಂದ ಆಗಿಲ್ಲ. ಸುಮಾರು 2,40,000 ಹುದ್ದೆಗಳು ಖಾಲಿ ಇದೆ. ಅವೆಲ್ಲನೂ ಕೂಡ ಭರ್ತಿ ನಮ್ಮ ಅವಧಿನಲ್ಲಿ ಮಾಡ್ತೀವಿ ಅಂದ್ಬಿಟ್ಟು ನಾವು ಆಗಲೇ ಆಶ್ವಾಸನೆಯನ್ನು ಜನರಿಗೆ ಕೊಟ್ಟಿದ್ದೀವಿ. ಪ್ರಕ್ರಿಯೆಗಳು ಕೂಡ ಪ್ರಾರಂಭ ಆಗಿದೆ. ಅದು ಗೃಹ ಇಲಾಖೆ ಇರ್ಬೋದು, PWD ಇರ್ಬೋದು, ನನ್ನ ಇಲಾಖೆಯಲ್ಲಿ RDPRನಲ್ಲಿ ಇಂಜಿನಿಯರ್ಸ್ ಇರ್ಬೋದು, PDOಗಳಿರ್ಬೋದು, ಅದಕ್ಕೆಲ್ಲನೂ KPSC KAಗಳಿಗೆ ಕಳಿಸ್ಕೊಟ್ಟು ಮುಂಬರುವ ದಿನಗಳಲ್ಲಿ ಎಲ್ಲ ಹುದ್ದೆಗಳನ್ನು ತುಂಬುವ ಪ್ರಾಮಾಣಿಕ ಪ್ರಯತ್ನ ಈ ಸರ್ಕಾರ ಮಾಡುತ್ತೆ. ಅದರ ಜೊತೆಯಾಗಿ ನಮ್ಮ ಜಿಲ್ಲೆಯ ಹಿರಿಯರಾದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಅವರಿಗೆ ಕೂಡ ಬಹಳ ಒಂದು ಜವಾಬ್ದಾರಿಯುತವಾದಂಥ ಖಾತೆಯನ್ನು ಕೊಟ್ಟಿದ್ದಾರೆ. ಕೌಶಲ್ಯ ಅಭಿವೃದ್ಧಿ ಖಾತೆಯನ್ನು ನಮ್ಮ ಶರಣ್ ಪ್ರಕಾಶ್ ಅವರ ಹತ್ರ ಇರೋದ್ರಿಂದ ನಮ್ಮ ಭಾಗದ ಜನರಿಗೆ ಅಷ್ಟೇ ಅಲ್ಲ, ಎಲ್ಲ ಯುವಕರಿಗೆ ಕೂಡ ಅನುಕೂಲ ಆಗುತ್ತೆ. ಯಾಕಂದರೆ ಸರಿಯಾಗಿ ನಾವು ತರಬೇತಿ ಕೊಟ್ಟಿಲ್ಲ ಅಂದರೆ ಈಗಾಗಲೇ ಅದಕ್ಕೂ ಕೂಡ ಒಂದು ಸ್ಕಿಲ್ ಅಡ್ವೈಸರಿ ಕೌನ್ಸಿಲ್ ಅಂತ ಮಾಡಿ ಅದರಲ್ಲಿ ನಾನು ಮತ್ತು ಅವರು ಚೇರ್ಮನ್ನು ಕೋ-ಚೇರ್ಮನ್ ಇದ್ದೀವಿ. ಅದನ್ನು ಕೂಡ ನೀಲಿ ನಕ್ಷೆ ಬಹುಶಃ ಈ ತಿಂಗಳ ಅಂತ್ಯದಲ್ಲಿ, ಜನವರಿ ಅಂತ್ಯ ಅಥವಾ ಫೆಬ್ರವರಿ ಫಸ್ಟ್ ವೀಕ್ನಲ್ಲಿ ಆ ನೀಲಿ ನಕ್ಷೆಯನ್ನು ನಾವು ಪ್ರಕಟಣೆ ಮಾಡಿ ಮುಂಬರುವ ದಿನಗಳಲ್ಲಿ ಕರ್ನಾಟಕದ ಮಾನವ ಸಂಪನ್ಮೂಲ ಇಡೀ ವಿಶ್ವಕ್ಕೆ ಒಂದು ಮಾದರಿ ಆಗಬೇಕು ಅಂತ ಒಂದು ಬ್ಲೂ ಪ್ರಿಂಟನ್ನು ಹಾಕ್ಕೊಂಡಿದ್ದೀವಿ. ಅದನ್ನು ಕೂಡ ಲೋಕಾರ್ಪಣೆ ಮಾಡ್ತೀವಿ. ಆದರೆ ಅಲ್ಲಿ ತನಕ ನಮ್ಮ ಯುವಕರಿಗೆ ತರಬೇತಿ ಜೊತೆಗೆ ಅವರು ಬೇರೆದೇನಾದರೂ ಫಾರ್ಮ್ಗೆ ಅರ್ಜಿಗಳು ಹಾಕಬೇಕು ಅಥವಾ ಬೇರೆ ಏನಾದರೂ ಕಲಿಕೆಗೆ ಅವರು ವೈಯಕ್ತಿಕವಾಗಿ ಮಾಡಬೇಕು ಅಂದಾಗ ಅವರಿಗೆ ಅನುಕೂಲ ಆಗಬೇಕು ಆರ್ಥಿಕವಾಗಿ ಅಂದ್ಬಿಟ್ಟು ಈ ಯುವ ನಿಧಿ ಕಾರ್ಯಕ್ರಮವನ್ನು ನಾವು ತಂದಿರೋದು. ಈ ಯುವ ನಿಧಿ ಕಾರ್ಯಕ್ರಮದಲ್ಲಿ ಈ ವರ್ಷ ಯಾರು ನಮ್ಮ ವಿದ್ಯಾರ್ಥಿಗಳು ಪಾಸ್ಔಟ್ ಆಗ್ತಾರೆ 6 ತಿಂಗಳು ಅವರಿಗೆ ಉದ್ಯೋಗ ಸಿಕ್ಕಿಲ್ಲ ಅಂದರೆ 6ನೇ ತಿಂಗಳಾದ ನಂತರ ಅವರು ಯುವ ನಿಧಿ ಕಾರ್ಯಕ್ರಮಕ್ಕೆ ಅವರು ನೋಂದಾಯಿಸ್ಕೊಂಡ್ರೆ ಅವರಿಗೆ ನಿರುದ್ಯೋಗ ಭತ್ಯೆಯನ್ನು ಸಿಗುವಂಥ ಕಾರ್ಯಕ್ರಮ ಯುವ ನಿಧಿ ಕಾರ್ಯಕ್ರಮ. ಪದವೀಧರರಿಗೆ 3,000 ರೂಪಾಯಿ ಮತ್ತು ಡಿಪ್ಲೊಮಾ ಹೋಲ್ಡರ್ಸಿಗೆ 1,500 ರೂಪಾಯಿ ಪ್ರತಿ ತಿಂಗಳು ತಲುಪಿಸುವ ಜವಾಬ್ದಾರಿ ನಮ್ಮದಾಗುತ್ತೆ. ಭಾಳಷ್ಟು ಜನ ಕೇಳಿದ್ರು ಇದರಿಂದ ಏನು ಉಪಯೋಗ ಆಗುತ್ತೆ. ಆದರೆ ತಾವು ಅರ್ಥ ಮಾಡ್ಕೋಬೇಕು, ಒಬ್ಬ ನಿರುದ್ಯೋಗಿ ಅವರ ಮನಸ್ಥಿತಿ ಹೇಗಿರುತ್ತೆ ಅಂದರೆ ಅವರ ಕುಟುಂಬದ ಮೇಲೆ ಭಾರ ಆಗಬಾರ್ದು ಅಂತ ಇರುತ್ತೆ. ಮುಜುಗರ ಆಗುತ್ತೆ ಅವರಿಗೆ ಕೇಳಲಿಕ್ಕೆ. ವಯಸ್ಸಾಗಿರುತ್ತೆ, ಪದವಿ ಇರುತ್ತೆ, ಡಿಪ್ಲೊಮಾ ಇರುತ್ತೆ, ಹೇಗಪ್ಪ ಮಾಡೋದು ಏನಪ್ಪ ಮಾಡೋದು ಅಂತ ಇರುತ್ತೆ. ಸೊ ಕೌಶಲ್ಯ ಅಭಿವೃದ್ಧಿ ಜೊತೆಗೆ ಇದು ಒಂದು ಯುವ ನಿಧಿ ಕಾರ್ಯಕ್ರಮ ಕೊಟ್ಟರೆ ಏನಕ್ಕೆ ಅವರಿಗೆ ಅರ್ಜಿ ಹಾಕಲಿಕ್ಕೆ ಮಾಡಲಿಕ್ಕೆ ಅಥವಾ ಬೇರೆ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಕೋರ್ಸ್ ಮಾಡಲಿಕ್ಕೆ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಯೂಸ್ ಮಾಡ್ಕೋತಾರೆ ಅವರು. ಸೊ ಆದ್ದರಿಂದ ಈ ಯುವ ನಿಧಿ ಕಾರ್ಯಕ್ರಮ ಏನಿದೆ ಇದು ಮೊನ್ನೆ ಡಿಸೆಂಬರ್ 26ಗೆ ನಾವು ರಿಜಿಸ್ಟ್ರೇಷನನ್ನು ಮಾನ್ಯ ಮುಖ್ಯಮಂತ್ರಿಗಳನ್ನು ಲಾಂಚ್ ಮಾಡಿದ್ದಾರೆ. ಮತ್ತು ಇದೇ ಜನವರಿ 12 ನಮ್ಮ ಯುವಕರಿಗೆ ಸ್ಫೂರ್ತಿಯಾದಂಥ ಸ್ವಾಮಿ ವಿವೇಕಾನಂದರವರ ಜಯಂತಿ ದಿನ ಶಿವಮೊಗ್ಗದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದನ್ನು ಏನು ಯುವ ನಿಧಿ ಕಾರ್ಯಕ್ರಮವನ್ನು ಚಾಲನೆ ನೀಡ್ತೀವಿ. ಅಲ್ಲಿ ನಮ್ಮ ಕೆಲವು ಫಲಾನುಭವಿಗಳಿಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರನ್ನು DBT ಮೂಲಕ ಅವರಿಗೆ ಹಣವನ್ನು ನಾವು ನೀಡ್ತಾ ಇದ್ದೀವಿ. ಕಲಬುರಗಿಗೆ ಬರಬೇಕಾದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಒಂದು 5 ವಿಶ್ವವಿದ್ಯಾಲಯಗಳಿದ್ದು
6 ಇಂಜಿನಿಯರಿಂಗ್ ಕಾಲೇಜ್ಗಳಿದ್ದು 12 ಪಾಲಿಟೆಕ್ನಿಕ್ ಕಾಲೇಜ್ಗಳು ಹಾಗೂ ಸುಮಾರು 80ಕ್ಕಿಂತ ಹೆಚ್ಚು ಪದವಿ ಕಾಲೇಜ್ಗಳು ಇದೆ. 2022-23ನೇ ಸಾಲಿನಲ್ಲಿ ಸುಮಾರು 9,000 ಅಭ್ಯರ್ಥಿ ಪದವಿ ಹಾಗೂ ಡಿಪ್ಲೊಮಾ ತಗೊಂಡು ಉತ್ತೀರ್ಣರಾಗಿರ್ತಾರೆ. ಸೊ ಅರ್ಹರು ನಮ್ಮ ಜಿಲ್ಲೆಯಲ್ಲಿ ಸುಮಾರು 9,000 ಜನ ಇದ್ದಾರೆ. ಈಗಾಗಲೇ ಕಳೆದ ಒಂದು ವಾರದಲ್ಲಿ 1,575 ಜನರು ಯುವಕರು ಯುವತಿಯರು ಇದಕ್ಕೆ ನೋಂದಾಯಿಸಿದ್ದಾರೆ. ಇನ್ನು ಹೆಚ್ಚು ರೀತಿಯಲ್ಲಿ ಇದು ಮುಂಬರುವ ದಿನದಲ್ಲಿ ಇದಕ್ಕೇನು ಡೆಡ್ಲೈನ್ ಏನೂ ಇಲ್ಲ. ತಮ್ಮ ಮುಖಾಂತರ ನಾನು ಮನವಿ ಮಾಡ್ಕೋತಾ ಇದ್ದೀನಿ, ಯಾರ್ಯಾರು ಅರ್ಹ ಯುವಕರು ಯುವತಿಯರು ಇರ್ತಾರೆ ಇದರ ಲಾಭ ಪಡಿಬೇಕು, ಇದರಿಂದ ತಮ್ಗೆ ಅನುಕೂಲ ಆಗುತ್ತೆ. ಈ ಯುವ ನಿಧಿ ಕಾರ್ಯಕ್ರಮದಲ್ಲಿ ಯಾರು ಎನ್ರೋಲ್ ಆಗ್ತಾರೆ ಬರೇ ಅವರಿಗೆ ಈ 1,500-3,000 ಅಷ್ಟೇ ಸಿಗೋದಿಲ್ಲ. ಹಾಗಾಗಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಕಡೆ ಉದ್ಯೋಗ ಮೇಳಗಳನ್ನು ನಾವು ಮಾಡಬೇಕು ಅಂತ ಇನ್ನು ಡೇಟ್ ಫಿಕ್ಸ್ ಆಗಿಲ್ಲ. ಜನವರಿ ಅಂತ್ಯದಲ್ಲಿ ಅಥವಾ ಫೆಬ್ರವರಿ ಫಸ್ಟ್ ವೀಕ್ನಲ್ಲಿ ಮೊದಲನೇ ಬಾರಿಗೆ ಒಂದು ಬೃಹತ್ ಉದ್ಯೋಗ ಮೇಳ ನಮ್ಮ ಇದು ರಾಜಧಾನಿನಲ್ಲಿ ಬೆಂಗಳೂರಿನಲ್ಲಿ ಆಗ್ತದೆ. ಅದಾದಮೇಲೆ ಡಿವಿಷನ್ ವೈಸ್ ಆಗುತ್ತೆ, ಅದಾದಮೇಲೆ ಡಿಸ್ಟ್ರಿಕ್ಟ್ ವೈಸ್ ಮಾಡೋದಕ್ಕೆ ಕೂಡ ಆಲೋಚನೆ ನಡೀತಾ. ನೆಟ್ಟೆ ರೋಗ ಅದು ಹೌದು ಇಲ್ಲ ಅದೇ ನೆಟ್ಟೆ ರೋಗ ಅದು ಯೂನಿಕ್ ಆಗಿತ್ತು, ಅದಕ್ಕೆ ನಾವು ಹೇಳಿದ್ವಿ. ಈಗ ನೆಟ್ಟೆ ರೋಗ ಅಂತ ಅಷ್ಟೆಲ್ಲ ಎಲ್ಲೂ ಆಗಿಲ್ಲಲ್ಲ ಸರ್. ಲಾಸ್ಟ್ ಟೈಮ್ ಭಾಳ ಮೊದಲನೇ ಬಾರಿಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿತ್ತು. ನೋಡಿ ಈ ಸರಿ ಏನಾಗಿದೆ, ಆಲ್ಮೋಸ್ಟ್ ಇಡೀ ರಾಜ್ಯದಲ್ಲಿ 33,000 crores ವಿಪತ್ತನ್ನು ನಾವು ಮಾಡಿದ್ದೀವಿ. ಅದರಲ್ಲಿ 18,000 ಕೋಟಿ ರೂಪಾಯಿ 19,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರಕ್ಕೆ ನಾವು ಬರೆದಿದ್ದೀವಿ. 2-3 ಸರಿ ನಾನು ಕೃಷ್ಣ ಬೈರೇಗೌಡರು ಚೆಲುವರಾಯ ಸ್ವಾಮಿಯವರು ಹೋಗಿ ಬಂದಿದ್ದೀವಿ. ಅಲ್ಲೆಲ್ಲನೂ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಮೊನ್ನೆ ಕೂಡ ಸಿದ್ದರಾಮಯ್ಯ ಸಾಹೇಬರು ಪ್ರಧಾನಮಂತ್ರಿಗಳ ಹತ್ರ ಭೇಟಿಯಾಗಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅವರು NDRF ನಾಮ್ಸ್ ಪ್ರಕಾರ ಹೋದರೆ ನಮ್ಗೇನೂ ಸಿಗೋದಿಲ್ಲ, ಅದನ್ನು ಸರಳೀಕರಣ ಮಾಡಿ ಅಂತ ಕೂಡ ವೈಯಕ್ತಿಕವಾಗೂ ಕೂಡ ಮುಖ್ಯಮಂತ್ರಿಗಳ ಪ್ರಧಾನಮಂತ್ರಿಗೆ ಹೇಳಿದರೆ ಮತ್ತು ಪತ್ರದ ಮುಖಾಂತರ ಕೂಡ ಮಾಡಿದ್ದಾರೆ. ಈಗ ನಾವು NDRF ನಾಮ್ಸ್ ಬಿಟ್ಟು ನಾವು ಮಾಡೋಕ್ಕಾಗೋದಿಲ್ಲ. ನಮ್ದ್ರಲ್ಲಿ ಏನು ಬರುತ್ತೆ ಅಷ್ಟನ್ನ ನಾವು ಮಾಡಿದ್ದೀವಿ ಆಗಲೇ. ಅದೇ ಇಳುವರಿ ಕಮ್ಮಿ ಅಂತ ಹೇಳಿದ್ದೀನಲ್ಲ ಸರ್ ಆಗಲೇ. ನೋಡಿ ಅದೇ ಇಳುವರಿ ಅಂತಾನೆ ಕಮ್ಮಿ ಆಗಿದೆ ಅಂತಾನೆ ನಾನು ಹೇಳ್ತಾ ಇರೋದು. ಬರಲಿ ಸರ್, ರಿಪೋರ್ಟ್ ಬರಲಿ. ಮೀಟಿಂಗ್ ನಾವು ಮಾಡಿದ್ದೀವಿ, ಅದು ಯಾವುದು ರೆವಿನ್ಯೂ ಇದು ವಿಪತ್ತು ಇದರದು. ಅದಾದಮೇಲೆ ಅಗ್ರಿಕಲ್ಚರ್ ಮಿನಿಸ್ಟರಿಗೆ ಕೂಡ ತಾವೆಲ್ಲ ಹೇಳಿದ್ದು ನಮ್ಮ ರಾಜಣ್ಣ ಸಾಹೇಬರು ಮತ್ತು ನಾವೆಲ್ಲ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಅವ್ರದ್ದು ಸಬ್ ಕಮಿಟಿ ಬಹುಶಃ ಈಗ 1-2 ವಾರದಲ್ಲಿ ಕೂಡುತ್ತೆ ಅಂತ ಅವ್ರು ಹೇಳ್ತಾ ಇದ್ರು. ಸೊ ಅದು ಕೂತಾದ್ಮೇಲೆ ಯಾವುದ್ರಲ್ಲಿ ನೋಡೋಣ, ನಾನು ಮಾತಾಡ್ತೀನಿ ಅಂತ. ಇಲ್ಲ ಈಗಾಗಲೇ ನೋಂದಣಿಗಂತೂ ಪ್ರಾರಂಭ ಆಗಿದೆ ಅಲ್ಲ, ಖರೀದಿಗಂತೂ ಪ್ರಾರಂಭ ಆಗಿದೆ ಅಲ್ಲ. ಈಗೆಲ್ಲ ನೋಂದಣಿಗೆ ಇದು ಮಾಡಿದೆ. ಬಟ್ ನೀವು ಹೇಳಿದಾಗೆ ವಿ ವಿಲ್ ಎಕ್ಸ್ಪೆಡೈಟ್. ಸೋಮವಾರದಿಂದಾನೇ ನಾನು ಹೇಳ್ತೀನಿ ಸಚಿವರಿಗೆ. ಕೊನೆಯದಾಗಿ ಸಂಪೂರ್ಣ ಮಾಹಿತಿ ನಾನು ತಗೊಂಡಿಲ್ಲ. ಮೊನ್ನೆ ಇಲ್ಲಿ ಅದೇ ಇದರಲ್ಲೇ ನಾವು ಭಾಳ ಉತ್ತೀರ್ಣ ಆಗ್ತಾ ಇದ್ದೀವಿ ಎಲ್ಲ ಇದರಲ್ಲಿ. ಅದು ಸಂಪೂರ್ಣ ಮಾಹಿತಿ ಇಲ್ಲ. ನಾನು ಸ್ವಲ್ಪ ಸಮಯ ಕೊಡಿ, ನಾನು ಚೆಕ್ ಮಾಡ್ಕೊಂಡು ನಾನು ಹೇಳ್ತೀನಿ. ಯಾಕಂದರೆ ನನ್ನ ಹತ್ರ ಅರ್ಧಂಬರ್ಧ ಮಾಹಿತಿ ಇದೆ. ಸೊ ಅದು ಹೇಳಿದ್ರೆ ತಪ್ಪಾಗ್ತದೆ. ಬಟ್ ಅಂಥದ್ದು ಯಾವುದೇ ಅಕ್ರಮಗಳನ್ನು ನಾವು ನಮ್ಮ ಜಿಲ್ಲೆಯಲ್ಲಿ ನಡೀಲಿಕ್ಕೆ ನಾವು ಒಪ್ಪೋದಿಲ್ಲ. ಅದೇನಿದ್ರೂ ಕೂಡ ಸಂಪೂರ್ಣವಾದಂಥ ತನಿಖೆ ನಾವು ಮಾಡ್ತೀವಿ. ಉನ್ನತ ಮಟ್ಟದ ತನಿಖೆ ಅಗತ್ಯ ಇದ್ದರೆ ಅದಕ್ಕೂ ಕೂಡ ನಾವು ಶಿಫಾರಸು ಮಾಡ್ತೀವಿ. ಸ್ವಲ್ಪ ನನಗೆ ಟೈಮ್ ಕೊಡಿ. ವಿಲ್ ವೆರಿಫೈ ಇದೆ. ಈಗ ನಾನು ಹೇಳ್ದಂಗೆ ನನಗೆ ಮಾಹಿತಿ ಕೊರತೆ ಇದೆ. ದಯವಿಟ್ಟು ನಮ್ಗೆ ಮಾಹಿತಿ ಪಡೆದ್ಮೇಲೆ ನಾನು ಮಾತಾಡ್ತೀನಿ. ಅಲ್ಲ ಸರ್, ಈ ವಿಚಾರದಲ್ಲಿ ಪ್ರಕರಣ ಬೆಳಗ್ಗೆ ಬಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ ಇವರು ಅಕ್ರಮ ಮಾಡಿದ್ದಾರೆ, ಡೂಪ್ಲಿಕೇಟ್ ಬೇಕನ್ನೋದು ಗೊತ್ತಾಗಿ 3 ತಿಂಗಳಾಯ್ತು. ಇದುವರೆಗೂ ಎಲ್ಲೋ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿಲ್ಲ. ಅಂಚೆ ಇಲಾಖೆ ಅವ್ರ ಮೇಲೆ, ಎಜುಕೇಶನ್ ಇಲಾಖೆ ಅವರು ಎಜುಕೇಶನ್ ಅವ್ರ ಮೇಲೆ ಒಬ್ಬರ ಮೇಲೆ ಒಬ್ಬರು ಹಾಕೊಂಡೆ. ಈಗ ಅದಕ್ಕೆ ಇವಾಗ ಕರೆದಿದ್ದೀನಿ ಮೀಟಿಂಗ್. ನಾನು ಏನಿದೆ ಅಂತ ಪರಿಶೀಲನೆ. ನಾನು ಹೇಳಿದಾಗೆ ನನಗೆ ಮಾಹಿತಿ ಕೊರತೆ ಇದೆ. ಅಂದರೆ ಮಾಧ್ಯಮದಲ್ಲಿ ಏನು ಬಂದಿದೆ ಅಷ್ಟೇ ನನಗೆ ಗೊತ್ತಿರೋದು. ಸೊ ಅದನ್ನು ಇವಾಗ ಅಧಿಕಾರಿಗಳ ಹತ್ರ ಕೇಳ್ಕೊಂಡು ಅದೇನಿದೆ ನಾವು ಮಾಡ್ತೀವಿ. ನಿಮ್ಗೆ ಗೊತ್ತಿದೆ ಇದ್ರ ಬಗ್ಗೆ. ನಾನು ಯಾವುದೇ ರೀತಿ ಅಂತ ನಾನು ರಾಜಿ ಮಾಡ್ಕೊಳೋ ಅಲ್ಲ ಇದ್ರ ಬಗ್ಗೆ. ಖಂಡಿತವಾಗಿ ಸ್ವಲ್ಪ ಸಮಯ ಕೊಡಿ, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಶಾಸಕರ ಅಪರಾಧ
ಕೇಳಾದ್ರೂ ರಸ್ತೆ ತಿರುಗಿದ ಕಾರ್ ಬಿತ್ತು ಅಂತ ಹೇಳಿ ಅದು ಡ್ರೈವರ್ ಒಂದು ನಿಮಿಷ ಅವಧಾನಿ ಸರ್ ನಾನು ಹೇಳ್ತೀನಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾರ್ಮಿಕ ಸಚಿವರಾಗಿದ್ದಾಗ ಇಂಟರ್ ಸ್ಟೇಟ್ ರೋಡ್ ಅಂತ ಒಂದು ಅದಾದ್ಮೇಲೆ ಇವತ್ತಿನವರೆಗೂ ಒಂದು ಕುರ್ಚಿ ಮಣ್ಣು ಹಾಕಿಲ್ಲ ಅವರು. ನೀವು ನಮ್ಗೆ ಅದಕ್ಕೆ ಕೇಂದ್ರ ಸರ್ಕಾರಕ್ಕೂ ಆಶೀರ್ವಾದ ಮಾಡ್ಬೇಕು ಕಾಂಗ್ರೆಸ್. ಈಗ ನಾನು ಹೇಳ್ತೀನಿ ಅದೇ, ಈಗ ನೋಡಿ ನಮ್ಮ ಸರ್ಕಾರ ಬಂದು 5-6 ತಿಂಗಳಾಗಿದೆ, 6 ತಿಂಗಳಾಗ್ತಾ ಬಂದಿದೆ. ಈಗ ಕಳೆದ 4 ವರ್ಷ ಯಾವ ರೀತಿ ಆಡಳಿತ ನಡೆದಿದೆ ತಮ್ಗೆ ಗೊತ್ತಿದೆ. ಇದನ್ನು ರಿಪೇರ್ ಮಾಡಲಿಕ್ಕೆ ಟೈಮ್ ಬೇಕಂತ ನಾನು ನಿಮ್ಗೆ ಮೊದಲಿಂದನೂ ಹೇಳ್ತಾ ಇದ್ದೀನಿ. ನಾನು ಹಂಗಂತ ನಾವು 4 ವರ್ಷ ಕೊಡಿ ಅಂತ ಅಲ್ಲ, 1-1.5 ವರ್ಷ ಬೇಕಾಗ್ತದೆ. ಯಾಕಂದರೆ ನಮಗೆ ಆರ್ಥಿಕ ವರ್ಷ ಬೇಕಾಗುತ್ತೆ. ಸುಮ್ಮನೆ ನಾವು 7 ತಿಂಗಳು ಬಂದಿದ್ದೀವಿ ಅದು ಅಲ್ಲ. ಮಿಡ್ ಟರ್ಮ್ ಬಜೆಟ್ ಸಿಕ್ಕಿದೆ ನಮಗೆ, ಅದರಲ್ಲಿ ನಿಮ್ಗೆ ಗೊತ್ತಿದೆ ಎಲ್ಲನೂ ಆಗಲೇ ಅರ್ಧ ಹಿಂದಿನ ಸರ್ಕಾರದಲ್ಲಿ ಖರ್ಚಿರ್ತವೆ, ಕಮಿಟ್ಮೆಂಟ್ ಇರ್ತವೆ, ಅದಾಗಿರ್ತವೆ. ಈ ಮುಂದಿನ ಆರ್ಥಿಕ ವರ್ಷದಿಂದ ಹೆಚ್ಚು ರೀತಿಯಾಗಿ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಈಗಾಗಲೇ ನಮ್ಮ ಇಲಾಖೆಯಿಂದ ಕನೆಕ್ಟಿವಿಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಹೇಗೆ ಏನೇನು ನೀಲಿ ನಕ್ಷೆ ಹಾಕೋಬೇಕು ಅಂದ್ಬಿಟ್ಟು ಆಗಲೇ ಆದೇಶ ಕೊಟ್ಟು ಒಂದು ಪ್ರಿಲಿಮಿನರಿ ರಿಪೋರ್ಟ್ ಕೂಡ ರೆಡಿ ಇದೆ. ಒಂದನೇದು ದಟ್ ಇನ್ಕ್ಲೂಡ್ಸ್ ಕನೆಕ್ಟಿವಿಟಿ ಆಫ್ ವಿಲೇಜ್, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇರ್ಬೋದು, ಕನೆಕ್ಟಿವಿಟಿ VR to MDR ಇರ್ಬೋದು, MDR to SHNH ಇರ್ಬೋದು. ನಿನ್ನೆ ಕ್ಯಾಬಿನೆಟ್ನಲ್ಲಿ 9,000 ಕೋಟಿ ರೂಪಾಯಿಗೆ SHಗೆ ಅನುಮೋದನೆಯನ್ನು ನಾವು ಕೊಟ್ಟಿದ್ದೀವಿ ಫಾರ್ ದ ನೆಕ್ಸ್ಟ್ 4 ಇಯರ್ಸ್. ಯಾವುದು 9,000 ಕೋಟಿ ರೂಪಾಯಿ. ಅದರಲ್ಲಿ ನಮ್ಮ ಇವತ್ತು ಕೂಡ ಸತೀಶ್ ಜಾರಕಿಹೊಳಿ ಸಾಹೇಬರು ಬೆಳಗ್ಗೆ ಸಿಕ್ಕಿದಾಗ ನಾವು BR ಪಾಟೀಲ್ ಸಾಹೇಬರೆಲ್ಲ ಅವ್ರ ಹತ್ರ ಮನವಿ ಮಾಡ್ಕೊಂಡಿದ್ವಿ, ನಮ್ಮ ಭಾಗದ SHಗಳಿಗೆ ಸ್ವಲ್ಪ ಹೆಚ್ಚು ಆದ್ಯತೆ ಕೊಡಬೇಕು ಅಂತ. ಅವರು ಭರವಸೆಯನ್ನು ನೀಡಿದ್ದಾರೆ. ನಾವು ಅದನ್ನು ಪ್ಲ್ಯಾನ್ ಮಾಡಿ ನಾವು ಅವರಿಗೆ ಕೊಡ್ತೀವಿ. ಸೊ ಅದನ್ನು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಾವು ವೆದರ್ ಇಟ್ ಈಸ್ ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಆರ್ ವಿಲೇಜ್ ಇನ್ಫ್ರಾಸ್ಟ್ರಕ್ಚರ್, ಅದನ್ನು ಸುಧಾರಣೆ ಮಾಡಲಿಕ್ಕೆ ನಮಗೆ ಒಂದು ಅಥವಾ 2 ಆರ್ಥಿಕ ವರ್ಷಗಳನ್ನು ನಾವು ಕಾಣಬೇಕಾಗ್ತದೆ. ಸೊ ಖಂಡಿತವಾಗೂ ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಯಾರು ಜವಾಬ್ದಾರಿ ಸರ್ ಅದು? ತಾವೆಲ್ಲ ಹೇಳಿದ್ರಿ ಖರ್ಗೆ ಸಾಹೇಬ್ರದ್ದು ಆದಮೇಲೆ ಒಂದು ಬುಟ್ಟಿ ಮಣ್ಣು ಹಾಕ್ತಾ ಇಲ್ಲ ಅಂತ. ದಿಶಾ ಮೀಟಿಂಗ್ನಲ್ಲಿ ನಾನಂತೂ ಈಗ ಲಾಸ್ಟ್ ಅವಾಗ ಒಂದು ಸರಿ ಗೋವಿಂದ ಕಾರಜೋಳ ಅವರಿದ್ದಾಗ ಅಟೆಂಡ್ ಆಗಿದ್ದೆ. ಅವಾಗ ಚೀಫ್ ಇಂಜಿನಿಯರೇ ಹೇಳ್ತಾ ಇದ್ದಾರೆ, ಸರ್ ನಮ್ಮಲ್ಲಿ ದುಡ್ಡು ಕೇಳೋರಿಲ್ಲ ಅಥವಾ ದುಡ್ಡು ತರೋರಿಲ್ಲ ಯಾರು. ಆ ಚೀಫ್ ಇಂಜಿನಿಯರ್ ಯಾರು ಸರ್, ಗುತ್ತಿಗೆದಾರ ಯಾರಿದ್ದಾರೆ ಅವರಿಗೆ ತಾವು ಹೇಳಿ ಮಾಡಲಿಕ್ಕೆ 2 ವರ್ಷ ಆದಮೇಲೆ ಪೇಮೆಂಟ್ ಕೊಡ್ತೀವಿ ಅಂತ ಹೇಳಿ ಅವ್ರು ಧೈರ್ಯ ಮಾಡಬೇಕು ಸರ್, ನಾವು ಇದೀವಿ ಅವ್ರ ಹಿಂದೆ ಅಂದರೆ ಯಾರು ಮಾಡ್ತಾರೆ? ಈಗ ಸೇತುವೆ ಹಾಗೆ ನಿಂತು 4 ವರ್ಷ ಆಗಿದೆ. 4 ವರ್ಷ ಬಲರಾಮ್ ಚೌಕ ಇದ್ದು ಹೋಗಿ ಸಿಟಿಗೆ ದುಡ್ಡು ತರೋದಿರ್ಬೋದು, ನಮ್ಮ ಜಿಲ್ಲೆಗೆ ದುಡ್ಡು ತರೋದಿರ್ಬೋದು, SH, NH, AABP ಯಾವುದೂ ಆಗಿಲ್ಲ. 0. ದಿಶಾ ಮೀಟಿಂಗ್ಗೆ ಕರೀತಾ ಇಲ್ಲ ಅಂತ. ಯಾವ ದಿಶಾ ಮೀಟಿಂಗಿಗೆ ಅನುದಾನ ತರಕ್ಕೇನಿದೆ? ಸಂಸದರಾಗಲಿ ದಿಶಾ ಮೀಟಿಂಗ್ ಕರೆದಿಲ್ಲ ಅಂದರೆ ಅನುದಾನ ಬರಲ್ವಾ? ಈಗ ನಾವು ಕೇಳ್ತಾ ಇರೋದು ಅನುದಾನ ಯಾಕೆ ಬರ್ತಾ ಇಲ್ಲ ಅಂತ ಅಷ್ಟೇ. ಇದು ಸ್ಯಾಂಕ್ಷನ್ ಹೊಸ ಪ್ರಾಜೆಕ್ಟ್ ಬೇಡ ಸರ್, ಹಳೆ ಪ್ರಾಜೆಕ್ಟ್, ಹೊಸ ಪ್ರಾಜೆಕ್ಟ್ ಅಲ್ಲ. ಹೊಸ ಪ್ರಾಜೆಕ್ಟ್ ಯಾವ್ದು ಕೇಳಿದೀವಿ? ಇರೋದನ್ನೇ ಎಲ್ಲ ಕಳ್ಕೊಂಡಿವಿ ನಾವು. ಯಾರು ಸರ್? ನನಗೆ ಕೇಳಿದ್ರೆ ಏನು ಪ್ರಯೋಜನ? ಹೌದು, ಅನ್ಫಾರ್ಚುನೇಟ್ಲಿ ನನ್ನ ಸರ್ಕಾರದಿಂದ ಹೋಗ್ತಾ ಇಲ್ವಲ್ಲ. ಯಾರಿಗೆ ಹೇಳಿದ್ರಿ ಧ್ವನಿ ಎತ್ತಿಲ್ಲ ಅಂತ? ನಾನೇ ಹೋಗಿ ಗಡ್ಕರಿ ಅವರಿಗೆ ಭೇಟಿಯಾಗಿ ಸರಿ, ಬರೇ ಚಿತ್ತಾಪುರದಲ್ಲ, ಈ ಇಡೀ ಕಲಬುರ್ಗಿ ಇದು ಒಳ್ಳೆ ಕಥೆ ಆಯಿತು. ಮೋದಿ ಅವರಿಗೂ ನಾನೇ ಉತ್ತರ ಕೊಡಬೇಕು, ಯುವನಿಧಿಗೂ ನಾನೇ ಉತ್ತರ ಕೊಡ್ಬೇಕಂದ್ರೆ ಹೇಗಿತ್ತು? ಸಾರ್ವಜನಿಕರ ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಪರಿಹರಿಸುವ ನಿಟ್ಟಿನಲ್ಲಿ ಜನವರಿ 9ನೇ ತಾರೀಖಿನಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಜನತಾ ದರ್ಶನ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಸಾರ್ವಜನಿಕರ ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಬಗೆಹರಿಸುವ ನಿಟ್ಟಿನಲ್ಲಿ ಇದೇ ಜನವರಿ 9ರಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಜನತಾ ದರ್ಶನ ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸಿದ್ದು, ವಿಶೇಷವಾಗಿ ಕಲಬುರಗಿ ದಕ್ಷಿಣ ಮತ್ತು ಕಲಬುರಗಿ ಉತ್ತರ ಮತಕ್ಷೇತ್ರದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಮ್ಮ ಕುಂದುಕೊರತೆಗಳನ್ನು ಬಗೆಹರಿಸಿಕೊಳ್ಳಬೇಕು ಎಂದು ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ITBT ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ತಿಳಿಸಿದ್ದಾರೆ.
ಶನಿವಾರ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ನಗರದಲ್ಲಿನ ವಿವಿಧ ಸಮಸ್ಯೆಗಳನ್ನು ನೇರವಾಗಿ ಸಾರ್ವಜನಿಕರಿಂದ ಕೇಳಿ ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ಜನಸ್ಪಂದನಾ ಸಭೆ ಆಯೋಜಿಸಲಾಗಿದೆ. ಸಾರ್ವಜನಿಕರು ತಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಅಗತ್ಯ ದಾಖಲಾತಿಗಳೊಂದಿಗೆ ಬರಬೇಕು. ಅಂದು ಬೆಳಗ್ಗೆ 10:30 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಸಾರ್ವಜನಿಕ ಅಹವಾಲು ಆಲಿಸಲಾಗುತ್ತದೆ ಎಂದರು. ಕಳೆದ ಬಾರಿ ಚಿಂಚೋಳಿಯಲ್ಲಿ ನಡೆಸಿದ ಚೊಚ್ಚಲ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಸಲ್ಲಿಕೆಯಾದ 612 ಅರ್ಜಿಗಳಲ್ಲಿ 606 ಅರ್ಜಿಗಳನ್ನು ವಿಲೇವಾರಿ ಮಾಡಿದ್ದು ಕೇವಲ 6 ಅರ್ಜಿಗಳು ಮಾತ್ರ ವಿಲೇವಾರಿಗೆ ಬಾಕಿ ಉಳಿದಿವೆ ಎಂದು ಮಾಹಿತಿ ನೀಡಿದರು. 2023ರ ಮುಂಗಾರು ಹಿಂಗಾರಿನಲ್ಲಿ ಮಳೆರಾಯ ಕೈಕೊಟ್ಟ ಪರಿಣಾಮ ರಾಜ್ಯದಲ್ಲಿ ಸುಮಾರು 33,000 ಕೋಟಿ ರೂಪಾಯಿ ಬೆಳೆ ಹಾನಿಯಾಗಿದ್ದು, ಇದರಲ್ಲಿ 19,000 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಎಂದು ಕೇಂದ್ರಕ್ಕೆ ಮನವಿ ಮಾಡಿದ್ದು ಇದುವರೆಗೆ ಅನುದಾನ ಬಿಡುಗಡೆ ಮಾಡಿಲ್ಲ. ಇದಲ್ಲದೆ ರೈತರಿಗೆ ಹೆಚ್ಚಿನ ಪರಿಹಾರ ನೀಡುವ ನಿಟ್ಟಿನಲ್ಲಿ NDRF ಮಾರ್ಗಸೂಚಿ ತಿದ್ದುಪಡಿ ಮಾಡುವಂತೆ ಸಹ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. ಮುಖ್ಯಮಂತ್ರಿಗಳು ಖುದ್ದಾಗಿ ಪ್ರಧಾನಮಂತ್ರಿಗೆ ಭೇಟಿಯಾಗಿ ಮನವರಿಕೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಎಂದು ಅಸಹಾಯಕತೆ ವ್ಯಕ್ತಪಡಿಸಿದರು. ಕಲಬುರಗಿ ಜಿಲ್ಲೆಯಲ್ಲಿ ಕುಡಿಯುವ ನೀರು ಪೂರೈಕೆಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಳ್ಳಲಾಗಿದೆ. ಕಲಬುರಗಿ ನಗರ ವಿವಿಧ ಪಟ್ಟಣ ಪ್ರದೇಶ ಹಾಗೂ ಗ್ರಾಮೀಣ ಭಾಗದಲ್ಲಿ ಕಂಟಿಜೆನ್ಸಿ ಪ್ಲಾನ್ ಪ್ರಕಾರ ಅನುದಾನ ಬಿಡುಗಡೆ ಮಾಡಿದೆ. ಡಿಸಿ ಅವರ PD ಖಾತೆಯಲ್ಲಿ ಹಣ ಲಭ್ಯ ಇದೆ. ಪ್ರತಿ 15 ದಿನಕ್ಕೊಮ್ಮೆ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಪುನರಾವಲೋಕನ ಮಾಡುತ್ತಿದ್ದಾರೆ ಎಂದರು. ಕಲಬುರಗಿ ಜಿಲ್ಲೆಯಲ್ಲಿ VR, MDR, SH ರಸ್ತೆಗಳನ್ನು ಸುಧಾರಣೆ ಮಾಡಲಾಗುತ್ತಿದೆ. ಮುಂದಿನ 4 ವರ್ಷದಲ್ಲಿ ರಾಜ್ಯ ಹೆದ್ದಾರಿ ರಸ್ತೆ ಸುಧಾರಣೆಗಾಗಿ ಇತ್ತೀಚೆಗೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ 9,000 ಕೋಟಿ ರೂಪಾಯಿಗೆ ಒಪ್ಪಿಗೆ ನೀಡಲಾಗಿದೆ. ಇದರಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿನ ರಸ್ತೆಗಳನ್ನು ತೆಗೆದುಕೊಳ್ಳುವಂತೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರಲ್ಲಿ ಮನವಿ ಮಾಡಿಕೊಂಡಿದ್ದೇನೆ ಎಂದರು. ಇದೇ ವೇಳೆ ಅವರು ಯುವ ನಿಧಿ ಜಾರಿ ಕುರಿತಂತೆ ಪತ್ರಕರ್ತರಿಗೆ ಮಾಹಿತಿ ನೀಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣಪ್ಪ ಕಮಕ್ನೂರ್, ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾ ತರನ್ನುಂ, ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಪಾಟೀಲ್ ಭುವನೇಶ್ ದೇವಿದಾಸ್, ಅಪರ ಜಿಲ್ಲಾಧಿಕಾರಿ ರಾಯಪ್ಪ ಹುಣಸಗಿ, ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿಗಳಾದ ಮುರಳೀಧರ್ ರತ್ನಗಿರಿ, ಜಿಲ್ಲಾ ಉದ್ಯೋಗ ವಿನಿಮಯ ಇಲಾಖೆಯ ಸಹಾಯಕ ನಿರ್ದೇಶಕಿ ಭಾರತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಚಾಣಕ್ಯ ಕರಿಯರ್ ಅಕಾಡೆಮಿ ವಿಜಯಪುರದ ವತಿಯಿಂದ ಚಾಣಕ್ಯ ಸಮಗ್ರ ಭಾರತ ಪುಸ್ತಕ ಬಿಡುಗಡೆ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಜರುಗಿತು. ಚಾಣಕ್ಯ ಕರಿಯರ್ ಅಕಾಡೆಮಿ ವಿಜಯಪುರ IAS ಮತ್ತು KAS ತರಬೇತಿ ಕೇಂದ್ರದ ವತಿಯಿಂದ ಚಾಣಕ್ಯ ಸಮಗ್ರ ಭಾರತದ ಇತಿಹಾಸ ಎಂಬ ಪುಸ್ತಕ ಬಿಡುಗಡೆ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವು ದಿನಾಂಕ 6ನೇ ಜನವರಿ 2024ರಂದು ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಹತ್ತಿರವಿರುವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಪುಸ್ತಕ ಬಿಡುಗಡೆ ಮಾಡಲು ಆಳಂದ ಮತಕ್ಷೇತ್ರದ ಶಾಸಕರಾದ BR ಪಾಟೀಲ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಚಾಣಕ್ಯ ಕರಿಯರ್ ಅಕಾಡೆಮಿ ವಿಜಯಪುರದ ಮುಖ್ಯಸ್ಥರಾದ NM ಬಿರಾದಾರ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಚಾಣಕ್ಯ ಸಮಗ್ರ ಭಾರತ ಇತಿಹಾಸ ಕೃತಿಯ ಲೇಖಕರಾದ ರವಿಚಂದ್ರ ಕಟ್ಟಿಮನಿ ಆಗಮಿಸಿದ್ದರು. ಪುಸ್ತಕ ಪರಿಚಯ ಮಾಡಲು ಡಾಕ್ಟರ್ ಅಂಬೇಡ್ಕರ್ ಪದವಿ ಮಹಾವಿದ್ಯಾಲಯ ಕಲಬುರಗಿಯ ಉಪನ್ಯಾಸಕರಾದ ಡಾಕ್ಟರ್ ಗಾಂಧೀಜಿ ಮೋಳ್ಕೇರಿ ಆಗಮಿಸಿದ್ದರು. ಸಾಧಕರ ಸನ್ಮಾನ ಸ್ವೀಕರಿಸಲು ಬೆಂಗಳೂರಿನ ತಹಶೀಲ್ದಾರರಾದ ಅಣ್ಣಾರಾವ್ ಪಾಟೀಲ್ KAS, ಮಹಾನಗರ ಪಾಲಿಕೆ ಕಲಬುರಗಿಯ ಕಂದಾಯ ಅಧಿಕಾರಿಗಳಾದ ನಾಗಯ್ಯ ಹಿರೇಮಠ, ಉಪನ್ಯಾಸಕರಾದ ಡಾಕ್ಟರ್ ಯಮನಪ್ಪ ಮ್ಯಾಗೇರಿ, ಉಪನ್ಯಾಸಕರಾದ ಡಾಕ್ಟರ್ ರೇವಣಸಿದ್ದಪ್ಪ ಅಮ್ಮಣ್ಣಿ, ನಿಲಯ ಪಾಲಕರಾದ ಅಶ್ವಿನಿ, PDO ಅನಿಲ್ ಮಾನ್ಪಡೆ, PDO ದೇವೇಂದ್ರ, ಶಿಕ್ಷಕರಾದ ಶ್ರೀಧರ್ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಕಟ್ಟಿಮನಿ, ಮಹದೇವಪ್ಪ CPI ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಒಟ್ಟು ವಿದ್ಯಾರ್ಥಿಗಳಲ್ಲಿ ಆಯ್ದ 50 ವಿದ್ಯಾರ್ಥಿಗಳಿಗೆ ಬಿಡುಗಡೆಗೊಂಡ ಪುಸ್ತಕ ಉಚಿತವಾಗಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಚಾಣಕ್ಯ ಕರಿಯರ್ ಅಕಾಡೆಮಿಯ ಸಮಸ್ತ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಾಧಕ ಸ್ಥಾನದಲ್ಲಿ ಸನ್ಮಾನವನ್ನ ಮಾಡಿಕೊಳ್ಳಿಕ್ಕೆ ಬಂದಿರತಕ್ಕಂತ ನನ್ನೆಲ್ಲ ಸ್ನೇಹಿತ ಮಿತ್ರರೇ, ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಸಂದರ್ಭ ಅಂತ ನಾನು ಇದನ್ನ ಭಾವಿಸಿದ್ದೀನಿ. ಯಾಕಿದು ಬಹಳ ಅದ್ಭುತವಾಗಿರ್ತಕ್ಕಂಥ ಸಂದರ್ಭ ಅಂತಂದ್ರೆ ಮೋಸ್ಟ್ಲಿ ಇಲ್ಲಿ ಸನ್ಮಾನಕ್ಕೆ ಒಳಪಟ್ಟಿರ್ತಕ್ಕಂಥ ಎಲ್ಲಾ ಸ್ನೇಹಿತರು 2010 ಆಚೆ ಈಚೆ ಬ್ಯಾಚ್ ಇರ್ತಕ್ಕಂಥದ್ದು. ಅಂದ್ರೆ ನನಗಿಲ್ಲಿ ಆರಂಭದಲ್ಲಿ ಒಂದು ಮಾತು ನೆನಪು ಬರ್ತದೆ. ಏನು ಅಂತಂದ್ರೆ, ಈ ಮಳೆಯ ಹನಿಯ ಹಣೆ ಬರಹ ಅದು ಬೀಳುವ ಸ್ಥಳದ ಮೇಲೆ ನಿರ್ಧಾರ ಆಗ್ತದೆ. ಮಳೆಯ ಹನಿಯ ಹಣೆ ಬರಹ ಅದು ಬೀಳುವ ಸ್ಥಳದ ಮೇಲೆ ನಿರ್ಧಾರ ಆಗ್ತದೆ. ಮಳೆಯ ಹನಿ ಕಾದ ಕಬ್ಬಿಣದ ಮೇಲೆ ಬಿದ್ರೆ ಅದು ಒಂದು ಸೆಕೆಂಡ್ ಅಲ್ಲಿ ಮಾಯ ಆಗಿ ಹೋಗುತ್ತೆ. ಮಳೆಯ ಹನಿ ಕಾದ ಕಬ್ಬಿಣದ ಮೇಲೆ ಬಿದ್ರೆ
ಒಂದು ಸೆಕೆಂಡ್ ಅಲ್ಲಿ ಮಾಯ ಆಗಿ ಹೋಗುತ್ತೆ. ಅದೇ ಮಳೆಯ ಹನಿ ಹೂವಿನ ಪಕಳೆಯ ಮೇಲೆ ಬಿದ್ದರೆ ಕೆಲವು ನಿಮಿಷದವರೆಗೆ ನೋಡುಗರ ಕಣ್ಣಿಗೆ ಆನಂದವನ್ನ ಕೊಡುತ್ತೆ. ಇನ್ನು ಅದೇ ಮಳೆಯ ಹನಿ ಸಮುದ್ರದ ದಡದಲ್ಲಿ ಇರತಕ್ಕಂತ ಕಪ್ಪೆ ಚಿಪ್ಪಿನಲ್ಲಿ ಬಿದ್ರೆ ಅದು ಮುತ್ತಾಗಿ ಹೊರಹೊಮ್ಮುತ್ತದೆ. ಚಾಣಕ್ಯ ಕರಿಯರ್ ಅಕಾಡೆಮಿ ಅನ್ನತಕ್ಕಂಥದ್ದು ನಮಗೆ ಸಮುದ್ರದ ದಡದಲ್ಲಿ ಇರ್ತಕ್ಕಂಥ ಕಪ್ಪೆ ಚಿಪ್ಪಿನಂತೆ. ಆ ಸಮುದ್ರದ ದಡದಲ್ಲಿ ಇರ್ತಕ್ಕಂಥ ಕಪ್ಪೆ ಚಿಪ್ಪಿನಲ್ಲಿ ಬಿದ್ದಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಮಾಜಕ್ಕೆ ಅದ್ಭುತವಾಗಿರ್ತಕ್ಕಂಥ ಮಾರ್ಗದರ್ಶಕನಾಗ್ತಾನೆ. ಆತ ಅದೆಷ್ಟು ಜನ ಸರ್ಕಾರಿ ನೌಕರರಾಗ್ತಾರೋ ಗೊತ್ತಿಲ್ಲ, ಆದ್ರೆ ಸರ್ಕಾರಿ ನೌಕರ ಆಗದೆ ಇರ್ತಕ್ಕಂಥವನು ತನ್ನ ಜೀವನದಲ್ಲಿ ಬದುಕುವ ಕಲೆ ಹೇಗೆ ಅನ್ನತಕ್ಕಂಥದ್ದನ್ನ ಕೆಲವು ತಿಂಗಳುಗಳಲ್ಲಿ ಅಲ್ಲಿಂದ ಕಲ್ಕೊಂಡು ಬರ್ತಾನೆ. ಯಾಕಂತಂದ್ರೆ ಇವತ್ತು ಸ್ನೇಹಿತರೆ, ತಮ್ಗೆಲ್ಲರಿಗೂ ಗೊತ್ತು, ನಾನು ಚಾಣಕ್ಯ ಕರಿಯರ್ ಅಕಾಡೆಮಿ ಬಗ್ಗೆ ಮಾತನಾಡ್ಲಿಕ್ಕೆ ಹೋದ್ರೆ, ನಮ್ಮ ಸಂಬಂಧದ ಬಗ್ಗೆ ಮಾತನಾಡ್ಲಿಕ್ಕೆ ಹೋದ್ರೆ ಅದು ದೊಡ್ಡ ಸಾಗರ ಇದ್ದಂತೆ. ವಿಶೇಷವಾಗಿ ಪ್ರತಿ 2 ಶಾಲೆಗಳಿಗೆ ನೀವು ಹೋದ್ರೆ, ಸರ್ಕಾರದ ಪ್ರತಿ 2 ಶಾಲೆಗಳಿಗೆ ನೀವು ಹೋದ್ರೆ ಅಲ್ಲಿ ಒಬ್ಬ ಚಾಣಕ್ಯ ಕರಿಯರ್ ಅಕಾಡೆಮಿಯ ವಿದ್ಯಾರ್ಥಿ ಶಿಕ್ಷಕನಾಗಿ ಕೆಲಸ ಮಾಡ್ತಿರ್ತಾರೆ. ನೀವು ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಒಳಗಡೆ ಕಾಲಿಟ್ಟು ಚಾಣಕ್ಯ ಕರಿಯರ್ ಅಕಾಡೆಮಿ ಅವರು ಯಾರಾದ್ರೂ ಇದ್ದೀರಾ ಅಂತ ಕೇಳಿದ್ರೆ ಒಂದು ಇಬ್ಬರಾದ್ರೂ ಕಾನ್ಸ್ಟೇಬಲ್ ಚಾಣಕ್ಯ ಕರಿಯರ್ ಅಕಾಡೆಮಿ ಅವರು ಸಿಗ್ತಾರೆ. ಆಮೇಲೆ ಸರ್ಕಾರದ ಯಾವುದೇ ಇಲಾಖೆಗೆ ಹೋಗ್ರಿ, ಇಲಾಖೆಗೆ ಹೋಗಿ ಅಲ್ಲಿ ನಿಂತು ನಾನು ಚಾಣಕ್ಯ ಕರಿಯರ್ ಅಕಾಡೆಮಿಯಲ್ಲಿ ಇದ್ದಿರ್ತಕ್ಕಂಥ ವಿದ್ಯಾರ್ಥಿ, ನನಗೆ ಸಹಾಯ ಬೇಕು ಅಂತ ನೀವು ಕೈ ಚಾಚಿದ್ರೆ 100% ಆ ಇಲಾಖೆಯಲ್ಲಿ ಒಬ್ಬ ಚಾಣಕ್ಯ ಕರಿಯರ್ ಅಕಾಡೆಮಿ ವಿದ್ಯಾರ್ಥಿ ಕೆಲಸ ಮಾಡ್ತಿರ್ತಾರೆ. ಇಂತಹ ಅದ್ಭುತವಾಗಿರ್ತಕ್ಕಂತಹ ಶಕ್ತಿಯನ್ನ ರಾಜ್ಯಕ್ಕಷ್ಟೇ ಅಲ್ಲ ಇಡೀ ದೇಶಕ್ಕೆ ತುಂಬಿರ್ತಕ್ಕಂಥದ್ದು ಚಾಣಕ್ಯ ಕರಿಯರ್ ಅಕಾಡೆಮಿ. ಅಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ನಾವು ಅಂತಕ್ಕಂಥದ್ದು ನಿಜಕ್ಕೂ ನಮ್ಮೆಲ್ಲರಿಗೂ ಹೆಮ್ಮೆ ತರ್ತಕ್ಕಂಥ ಸಂಗತಿ. ಏನೋ ನನಗೆ ಬರ್ತಾ ಇರಲಿಲ್ಲ. ಅದಾದಮೇಲೆ 3 ತಿಂಗಳು ಕೋಚಿಂಗ್ ಅನ್ನು ಪಡೆದು ತರಬೇತಿಯ ನಂತರ ನಾನು ಗುರುಗಳ ಹತ್ರನೇ ಉಳ್ಕೊಂಡೆ. ಅಲ್ಲಿಂದ ನಾನು ಓದೋಕೆ ಸ್ಟಾರ್ಟ್ ಮಾಡಿದೆ. ಓದೋದಾದ್ಮೇಲೆ ಪುಸ್ತಕ ಬರೆಯೋದು ನನಗೊಂದು ಅಭ್ಯಾಸ ಇತ್ತು. ಅವಾಗ ಗುರುಗಳಿಗೊಂದು ಮಾತನ್ನು ಕೇಳಿದೆ, ಸರ್ ನಾನು ಪುಸ್ತಕ ಬರೀಬೇಕಂತ ಮಾಡಿದ್ದೀನಿ, ಕರ್ನಾಟಕ ಆರ್ಥಿಕ ಸಮೀಕ್ಷೆ ಪುಸ್ತಕ ಬರೀತೀನಿ ಅಂದಾಗ ಸರ್ ಆಯಿತು, ಕರ್ನಾಟಕ ಆರ್ಥಿಕ ಸಮೀಕ್ಷೆ ಪುಸ್ತಕವನ್ನು ಬರೀ ಅಂತ ಒಂದು ಪರ್ಮಿಷನ್ ಕೊಟ್ಟರು. ಅದಾದ ಕೆಲವು ತಿಂಗಳುಗಳ ನಂತರ ನಾನು ಪುಸ್ತಕ ಬರೆದಾಗ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಪಬ್ಲಿಕೇಶನ್ ಆಯಿತು. ಅದಾದಮೇಲೆ ಇನ್ನೊಂದು ಪುಸ್ತಕ ಇತಿಹಾಸ ಇದನ್ನೊಂದು PSI ಪುಸ್ತಕ ಬರೀತೀನಿ ಅಂದಾಗ ಸರಿ ಅಂತ ಅದನ್ನು ಬರೆದಾಕ್ತೆ. ಅದಾದಮೇಲೆ ಗುರುಗಳು ನಾವು ಒಂದು ದಿನ ಬಿಜಾಪುರಲ್ಲಿರ್ತಕ್ಕಂಥ ಅಂಬೇಡ್ಕರ್ ಸ್ಟೇಡಿಯಮಲ್ಲಿ ವಾಕಿಂಗ್ ಮಾಡ್ತಾ ಇದ್ರು ಗುರುಗಳು. ಆ ಟೈಮಲ್ಲಿ ಸುಮ್ಮನೆ ಮಾತಾಡೋ ಟೈಮಲ್ಲಿ ಗುರುಗಳನ್ನು ಮಾತಾಡಿದ್ರು, ಇಲ್ಲ ಪುಸ್ತಕ ಬರೀತೀಯ, ಸ್ವಲ್ಪ ಬದಲಾವಣೆ ಆಗದೆ ಇರತಕ್ಕಂಥ ಪುಸ್ತಕಗಳಿದ್ರೆ ನೋಡು, ಅಂದರೆ 1 ವರ್ಷ 2 ವರ್ಷ ಅಟ್ಲೀಸ್ಟ್ ರಿವಿಷನ್ ಅಂದರೆ ಮಾಡ್ತಕ್ಕಂಥ ಪುಸ್ತಕಗಳಿದ್ಬಿಟ್ರೆ, ಪರ್ಮನೆಂಟ್ ಆಗಿರ್ತಕ್ಕಂಥ ಪುಸ್ತಕಗಳಿದ್ರೆ ಅಂಥ ಪುಸ್ತಕಗಳನ್ನ ಮಾಡುವಂಥದ್ದಾಗ ನಾನು ತಲೆಯಲ್ಲಿ ಹೊಳಿತು. ಅವಾಗ ಯಾವ್ದು ಮಾಡ್ಬೋದು, ಜಿಯೋಗ್ರಫಿ ಮಾಡಿದ್ರು ಚೇಂಜಸ್ ಆಗುತ್ತೆ, ಬೇರೆ ಬೇರೆ ಪುಸ್ತಕಗಳೆಲ್ಲ ಬದಲಾವಣೆ ಆಗ್ತಾ ಇರ್ತಾವೆ ಅಂದಾಗ ಒಂದು ದಿನ ನಾನು ವಿಜಯನಗರದ ಹಂಪಿನಗರ ಲೈಬ್ರರಿಲಿ ಓದ್ತಾ ಇದ್ದೆ. ಓದೋ ಟೈಮಲ್ಲಿ ತಲೆಯಲ್ಲಿ ಬಂದಿರೋದಂತಂದ್ರೆ ಒಂದು ಪುಸ್ತಕನ ಎತ್ಕೊಂಡಿದ್ದು 1982ರಲ್ಲಿ ಮುದ್ರಣ ಆಗಿರ್ತಕ್ಕಂಥ ಒಂದು ಇತಿಹಾಸ ಪುಸ್ತಕ. ಇತಿಹಾಸ ಪುಸ್ತಕವನ್ನು ಓದಿದ್ಮೇಲೆ 1982ರಿಂದನೂ ಕೂಡ ಪುಸ್ತಕ ಅಷ್ಟು ಅಮೂಲ್ಯ ಆದಂದ್ಮೇಲೆ ಇತಿಹಾಸ ಪುಸ್ತಕನೇ ಬರೆಯೋಣ ಅಂತ ಅವತ್ತಿಂದ ಇತಿಹಾಸವನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಇತಿಹಾಸವನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಂಗ್ಲೀಷ್ ಬುಕ್ಸ್ಗಳನ್ನು ಓದಿದೆ, ದೆಹಲಿ ಯೂನಿವರ್ಸಿಟಿ ಬುಕ್ಸ್ಗಳು, ಮೈಸೂರು ಯೂನಿವರ್ಸಿಟಿ ಪುಸ್ತಕಗಳು. ಅದಾದ ನಂತರ ಕನ್ನಡದಲ್ಲಿ ಇರ್ತಕ್ಕಂಥ ಎಲ್ಲ ಇತಿಹಾಸ ಪುಸ್ತಕಗಳನ್ನು ಓದಿದಾಗ ಈ ಥರ ಪುಸ್ತಕಗಳನ್ನು ಬರೀಬಹುದು, ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಕ್ಕಂಥ ಚಿಕ್ಕಾಪಟ್ಟೆ ಪುಸ್ತಕಗಳು ಇತಿಹಾಸದಲ್ಲಿ ಸಿಗ್ಬೋದು. ದೊಡ್ಡ ದೊಡ್ಡ ಪುಸ್ತಕಗಳದ್ದು ಆ ಪುಸ್ತಕಗಳನ್ನು ಓದಿ ಅದನ್ನು ನಾವು ಇದು ಮಾಡ್ಕೊಂಡು ನಾವು ಕಾಂಪಿಟೇಟಿವ್ ಎಕ್ಸಾಮ್ ನಾವು ಏನಾದರೂ ಓದಿದ್ದೆ ಆದರೆ ಅದು ತುಂಬ ಕಷ್ಟ ಆಗ್ಬಿಡುತ್ತೆ. ಅದಾದಮೇಲೆ ಇನ್ನೂ ಕೆಲವೊಂದು ಪುಸ್ತಕಗಳು ತುಂಬ ಮಾರ್ಕೆಟಲ್ಲಿದೆ, ಅಂದರೆ ಸ್ವಲ್ಪ ಇನ್ಫಾರ್ಮೇಷನ್ ಕಡಿಮೆ ಇರ್ತಕ್ಕಂಥದ್ದು. ಅವಾಗ ನನಗೊಂದು ಐಡಿಯಾ ಬಂತು, ಮಿಡ್ಲ್ ವರ್ಷನ್ ಇರ್ತಕ್ಕಂಥ ಪುಸ್ತಕಗಳು ಮಾರ್ಕೆಟಲ್ಲಿ ತುಂಬ ಕಡಿಮೆ ಇದೆ ಅಂತ, ಮಿಡ್ಲ್ ವರ್ಷನಲ್ಲಿ ಇರ್ತಕ್ಕಂಥ ಪುಸ್ತಕನ ಬರೆಯೋಣ ಅಂತ ಟ್ರೈ ಮಾಡಿ ಅಲ್ಲಿಂದ ಪ್ರಾರಂಭ ಮಾಡಿದೆ. ಟೋಟಲ್ ಆಗಿ 1.5 ವರ್ಷದಲ್ಲಿ 2,500 ಪುಟಗಳಷ್ಟು ನಾನು ರೈಟಿಂಗಲ್ಲಿ ಬರೆದು ಅದನ್ನು DTP ಮಾಡಿಸಿ, ಆ DTP ಮಾಡಿಸಿದಾಗ ಅದು 1,300 ಪುಟಗಳಿಗೆ ಬಂತು. ಅದಾದಮೇಲೂ ನಾನು ತೃಪ್ತಿ ಬರಲಿಲ್ಲ. 1,300 ಪುಟ ವಿದ್ಯಾರ್ಥಿಗಳು ಓದ್ತಾರೋ ಇಲ್ಲೋ ಅನ್ನೋ ಕಾರಣ ಮಾಡಿ ಅದಾದಮೇಲೆ ಸೆಟ್ಟಿಂಗನ್ನು ಮಾಡಿಸಿ ಪುಸ್ತಕನ 744 ಪುಟಗಳಿಗೆ ತಂದು ಇವತ್ತು ನಾನು ಚಾಣಕ್ಯ ಸಮಗ್ರ ಭಾರತ ಇತಿಹಾಸ ಪುಸ್ತಕ ಅಂತಕ್ಕಂಥದ್ದನ್ನು ಪ್ರಿಂಟ್ ಮಾಡಿ. ಯಾಕಂದರೆ ನನ್ನ ಗುರುಗಳು ಬಿರಾದಾರ ಗುರುಗಳು ಇವತ್ತಿಗೂ ಕೂಡ ನನಗೆ ಓದಿಸ್ತಾ ಇರೋರು ಅವರೇ, ನನಗೆ ಇಟ್ಕೊಂಡು ಓದಿಸ್ತಾ ಇರೋರು ಅವರೇ, ಎಲ್ಲರೂ ನನಗೆ ಗುರುಗಳೇ. ಈಗ ಅವರಿಂದನೇ ನಾನು ಈ ಮಟ್ಟಿಗೆ ಬರೋಕ್ಕೂ ಸಾಧ್ಯ. ಇನ್ನೂ ಸಾಹಸ ತುಂಬ ಇರೋದ್ರಿಂದ ಗುರುಗಳು ಯಾವಾಗಲೂ ಹೇಳ್ತಾ ಇರ್ತಾರೆ, ಪುಸ್ತಕ ಬರೆಯೋದನ್ನ ಸ್ವಲ್ಪ ನಿಲ್ಲಿಸು, ಆಮೇಲೆ ಓದು, ಸ್ವಲ್ಪ ಏನಾದರೂ ಅಧಿಕಾರಿ ಆದಮೇಲೆ ಇನ್ನೂ ಬರೆಯುವಂತೆ ಅಂತ. ಅದು ಗುರುಗಳ ಮಾತಿನಂತೆ ಇನ್ನು ಮುಂದೆ ಓದಕ್ಕೆ ನಾನು ಓದ್ತಾ ಇದ್ದೀನಿ, ಜೊತೆಗೆ ಇನ್ನೂ ಅಧಿಕಾರಿ ಆಗ್ಬೇಕು ಅನ್ನೋದು ಇನ್ನೂ ಒಂದು ಆಸೆ ಇದೆ, ಅದನ್ನು ಕೂಡ ನೆರವೇರಿಸ್ತೀನಿ ನಮ್ಮ ಗುರುಗಳು ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ.
ಇವತ್ತು ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ಹಳೆ ಮೈಸೂರು ಮತ್ತು ಮುಂಬೈ ಕರ್ನಾಟಕ ನಮ್ಗಿಂತ ನೀವು 100 ವರ್ಷ ಮುಂದಿದ್ದೀರಿ. 100 ವರ್ಷ. ಅಂದರೆ ಬ್ರಿಟಿಷರ ಕಾಲದಲ್ಲಿ ಶೈಕ್ಷಣಿಕ ಅಭಿವೃದ್ಧಿ ಬಹಳಷ್ಟು ಅಲ್ಲಿ ಮಾಡುತ್ತೆ ಅವತ್ತಿನ ಸರ್ಕಾರಗಳು. ಒಂದು ವೇಳೆ ಬ್ರಿಟಿಷರು ಬರ್ತಾ ಹೋಗಿದ್ರೆ ಈ ದೇಶದ ಜನ ಯಾರು ಉದ್ಧಾರ ಆಗ್ತಿರಲಿಲ್ಲ, ಮತ್ತು ನಾವು ಕೂಡ ದಕ್ಷಿಣ ಆಫ್ರಿಕಾ ಯಾವುದು ಸಣ್ಣ ಸಣ್ಣ ದೇಶಗಳ ಥರ ಒದ್ದಾಡ್ತಾ ಇದ್ವಿ. ಬ್ರಿಟಿಷರು ಬಂದದ್ದು ಕೂಡ ಒಂದು ಥರದ ನಮ್ಗೆ ಅನುಕೂಲ ಆಯಿತು. ಆದರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು 56 ನಂತರನೇ ಮತ್ತೆ ನಮಗೆ ಕನ್ನಡ ಶಾಲೆಗಳು ಪ್ರಾರಂಭವಾದವು. ನಮ್ಮ ಮಕ್ಕಳಿಗೆ ಓದಲಿಕ್ಕೆ ಅನುಕೂಲ ಆಯಿತು. ತನ್ಮೂಲಕ ಶಿಕ್ಷಣ ಒಂದು ಶುರು ಆಯಿತು. ಇವತ್ತು ಬಹಳಷ್ಟು ಜನ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಾವು ಬರಿತಾ ಇದ್ದೀರಿ, ಪ್ರಯತ್ನ ಪಡ್ತಾ ಇದ್ದೀರಿ, ನಾನು ನೋಡ್ತೇನೆ. ಆದರೆ ಎಷ್ಟು ಸಿದ್ಧತೆಗಳು ಆಗಬೇಕಾಗಿತ್ತು ಅಷ್ಟು ಸಿದ್ಧತೆಗಳು ಮಾಡ್ಕೊಳ್ಳೋದು. ನಮ್ಮ ಕಾರಣಾಂತರ ಬಡತನ ಇರ್ಬೋದು, ಅನಾನುಕೂಲತೆಗಳಿರ್ಬೋದು, ಅಥವಾ ಅವರಿಗೆ ಪರಿಚಯ ಇಲ್ಲದೆ ಇರ್ಬೋದು, ಈ ಥರ ಅನೇಕ ಸಮಸ್ಯೆಗಳು ಸ್ಪರ್ಧಾತ್ಮಕ ಪರೀಕ್ಷೆ ಮಾಡೋರಿಗೆ ಇಲ್ಲಿ ಎದುರಾಗ್ತವೆ. ನಾನು ಈಗ ತಾನೇ ಬಂದ ಕೂಡಲೇ ಬೆಳೆದವರಲ್ಲಿ ಕೇಳಿದೆ, ನಮ್ಮ ಭಾಗದ ಮಕ್ಕಳು ದೊಡ್ಡಲ್ಲ, ಬಹಳ ಬುದ್ಧಿವಂತರು, ಚಾಣಾಕ್ಷರು, ಕಷ್ಟಪಡ್ತಾರೆ. ಆದರೆ ಬೆಂಗಳೂರಿಗೆ ಹೋಗಿ ಆ ಸಂದರ್ಶನ ಕೊಡುವಾಗ ಇಂಗ್ಲೀಷ್ನಲ್ಲಿ ಮಾತಾಡಬೇಕಾದ್ರೆ ಎಡವಟ್ಟಾಗಿ ಪಾಪ ಅಲ್ಲಿ ಫೇಲ್ ಆಗಿ ಬರ್ತಾರೆ. ಅದಕ್ಕೆ ನಾನು ಅವ್ರಿಗೆ ಕೇಳಿದೆ, ತಾವು ಇಂಗ್ಲೀಷಿನ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಿದ್ರೆ ಅಂತಂದ್ರೆ ಖಂಡಿತವಾಗಿ 3 ತಿಂಗಳ ಕಾಲ ನಾವು ಬರೀ ಇಂಗ್ಲೀಷನ್ನು ಓದಿಸ್ತೀವಿ ಅನ್ನೋಂಥ ಮಾತನ್ನು ಇವತ್ತು ಅವ್ರು ಹೇಳಿದ್ದಾರೆ. ಬಹಳ ಸಂತೋಷಿತ. ಬಹಳ ಜನ ಬೆಂಗಳೂರು ಮಟ್ಟಕ್ಕೆ ಹೋಗ್ತಾರೆ, ಆದರೆ ಭಾಷೆ ತೊಡಕಿಗಾಗಿ ವಾಪಸ್ ಬರ್ತಾರೆ. ಪಾಪ ಅವ್ರ ಕರಿಯರ್ ಅಲ್ಲಿಗೆ ನಿಂತು ಹೋಗ್ತದೆ. ಮುಂದೆ ಅವರು ನಿರಾಶೆ ಆಗ್ತಾರೆ, ಬೇರೆ ಯಾವುದೋ ಕೆಲಸ ಮಾಡ್ಕೊಂಡು ಬರುತ್ತಾರೆ. ಹಾಗಾಗಿ ಇವತ್ತು ನಮ್ಮ ಕಲಬುರಗಿಯಲ್ಲಿ ಅಂತೂ ಅಂಥ ಒಂದು ತರಬೇತಿ ಕೇಂದ್ರಗಳು ಯಾವುದೂ ಇಲ್ಲ. ನನಗೂ ಕೂಡ ಗೊತ್ತಿದೆ. ನಮ್ಮ ಕಲಬುರಗಿಯಲ್ಲಿ ಯಾವುದೂ ಇಲ್ಲ. ಇಲ್ಲ ಸಿಂದಗಿಯಲ್ಲಿ ಇರ್ಬೋದು, ಧಾರವಾಡದಲ್ಲಿದ್ದಾವೆ, ಬೇರೆ ಬೇರೆ ಕಡೆ ಇದ್ದಾವೆ ಸ್ಪರ್ಧಾತ್ಮಕ ಪರೀಕ್ಷೆ ಟ್ರೈನಿಂಗ್ ಕೊಡುವಂಥದ್ದು. ನಮ್ಮಲ್ಲಿ ಯಾವುದೂ ಕೂಡ ಇಲ್ಲ. ನಾನು ಚಂದ್ರಶೇಖರ್ ಗಟ್ಟಿಮನಿ ವಿನಂತಿ ಮಾಡ್ಕೊತೀನಿ, ಇವತ್ತು ಮುಂದೆ ಆ ದಿಕ್ಕಿನಲ್ಲಿ ಒಂದು ಆಲೋಚನೆ ಮಾಡಿ ಇಲ್ಲಿ ಕೂಡ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವಂಥ. ಕಲಬುರಗಿಯ ಜಮಶೆಟ್ಟಿ ನಗರದಲ್ಲಿ ಇರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪಾಂಡುರಂಗ ಗುರುಸ್ವಾಮಿಯವರ ಸಾನ್ನಿಧ್ಯದಲ್ಲಿ ಇರುಮುಡಿ ಪೂಜೆ ಮತ್ತು ಮಹಾಪ್ರಸಾದ ವಿತರಣೆ ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಗರದ ಕೋರಂಟಿ ಹನುಮಾನದಿಂದ ನಾಗನಹಳ್ಳಿ ರಸ್ತೆಯಲ್ಲಿ ಇರುವ ವಿಕೆಜಿ ಗುತ್ತೇದಾರ್ ಮನೆ ಎದುರುಗಡೆಯ ಜಮಶೆಟ್ಟಿ ನಗರದಲ್ಲಿ ಇರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪಾಂಡುರಂಗ ಗುರುಸ್ವಾಮಿ ಅವರ ಸಾನ್ನಿಧ್ಯದಲ್ಲಿ ಶನಿವಾರ ದಿನಾಂಕ 6ನೇ ಜನವರಿ 2024ರಂದು ಬೆಳಿಗ್ಗೆ 5:30 ಗಂಟೆಯ ಬ್ರಾಹ್ಮಿ ಮುಹೂರ್ತದಲ್ಲಿ ಇರುಮುಡಿ ಪೂಜೆ ಜರುಗಿತು. ನಂತರ ಮಧ್ಯಾಹ್ನ 12:30 ಗಂಟೆಗೆ ಮಹಾ ಮಂಗಳಾರತಿ ನೆರವೇರಿಸಲಾಯಿತು. ಇದಾದ ನಂತರ ಬಂದಂತ ಭಕ್ತಾದಿಗಳಿಗಾಗಿ ಮಹಾಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಗುರುಸ್ವಾಮಿಯವರಾದ ಪಾಂಡುರಂಗ ಸ್ವಾಮಿ, ದೇವೇಂದ್ರಪ್ಪ ಸ್ವಾಮಿ, ಶರಣು ಸ್ವಾಮಿ, ಬಸವರಾಜ ಸ್ವಾಮಿ, ಅಜಿತ್ ಸಿಂಗ್ ಸ್ವಾಮಿ, ರಾಜಶೇಖರ್ ಸ್ವಾಮಿ, ಸಚಿನ್ ಸ್ವಾಮಿ, ಸಂತೋಷ್ ಸ್ವಾಮಿ, ದತ್ತಾ ಸ್ವಾಮಿ, ಹರೀಶ್ ಸ್ವಾಮಿ, ಸಂಗಪಾಲ್ ಸ್ವಾಮಿ ಹಾಗೂ ಎಲ್ಲಾ ಸ್ವಾಮಿಗಳು ಸೇರಿದಂತೆ ಅಪಾರ ಪ್ರಮಾಣದ ಅಯ್ಯಪ್ಪ ಸ್ವಾಮಿಯ ಭಕ್ತರು ಉಪಸ್ಥಿತರಿದ್ದರು. ಓಂ ಶ್ರೀ ಸ್ವಾಮಿ ಸೇವಾ ಅಯ್ಯಪ್ಪ ಸೇವಾ ಟ್ರಸ್ಟ್ ವತಿಯಿಂದ ಪಾಂಡುರಂಗ ಗುರುಸ್ವಾಮಿಯವರ ಸನ್ನಿಧಾನದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತಿನ ದಿವಸ ಇರುಮುಡಿ ಪೂಜೆ ಮತ್ತು ಮಹಾಪ್ರಸಾದವನ್ನು ದಿನಾಂಕ 6ರಂದು ನಾವು ಎಲ್ಲ ಸ್ವಾಮಿಗಳ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಟ್ಟಡ ಕಟ್ಟಲು ನಮ್ಮ ಶಿವಪುತ್ರ ಪಾಟೀಲ್ ಅವರು, ನಾಗನಹಳ್ಳಿಯವರು 40-60 ಜಾಗ ಈ ಗುಡಿ ಕಟ್ಟೋ ಸಲುವಾಗಿ ಏನು ಜಾಗ ಕೊಟ್ಟಿದ್ದಾರೆ, ಅವರಿಗೆ ಎಲ್ಲ ಸ್ವಾಮಿಗಳಿಂದ ಅಭಿನಂದನೆ ಹೇಳುತ್ತಾ, ಮತ್ತು ಇವತ್ತಿನ ದಿವಸ ಎಲ್ಲ ಗುಲ್ಬರ್ಗದಿಂದ ಎಲ್ಲ ಕಡೆಯಿಂದ ಬಂದ ಎಲ್ಲ ಭಕ್ತರು ಈ ಅಯ್ಯಪ್ಪ ಸ್ವಾಮಿಯ ಇರುಮುಡಿ ಪೂಜಾ ದರ್ಶನ ಪಡೆದು ಮಹಾಪ್ರಸಾದವನ್ನು ತಗೊಳ್ತಾ ಇದ್ದಾರೆ. ಅವರು ಕೂಡ ಧನ್ಯವಾದ ಹೇಳ್ತಾ, ಮತ್ತು ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಟ್ಟಡ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಕಲಬುರಗಿ ಜಿಲ್ಲೆಯ ಭಕ್ತಾದಿಗಳು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಟ್ಟಲು ಅವರ ಕಡೆಯಿಂದ ತನು ಮನ ಧನ ಸಹಾಯದಿಂದ ಒಂದು ನಮಗೂ ಕೈ ಜೋಡಿಸಿದ್ದಾರೆ. ನಾವು ಎಲ್ಲ ಭಕ್ತಾದಿಗಳ ಸಲುವಾಗಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಗುಡಿಯನ್ನು ಚೆನ್ನಾಗಿ ಕಟ್ಟುವ ಮೂಲಕ ನಾವು ಈ ಕಟ್ಟಡ ನಿರ್ಮಾಣವನ್ನು ಪೂರ್ಣಗೊಳ್ಳಬೇಕಂತ ಎಲ್ಲ ಸೇರಿ ಮಾಡ್ತಾಯಿದ್ದೇವೆ. ಹಾಗಾಗಿ ಎಲ್ಲರೂ ಕೂಡ ತನು ಮನದಿಂದ ಸಹಾಯ ಮಾಡಬೇಕೆಂದು ಸ್ವಾಮಿ
ಓಂ ಶ್ರೀ ಸ್ವಾಮಿ ಸೇವಾ ಅಯ್ಯಪ್ಪ ಟ್ರಸ್ಟ್ ವತಿಯಿಂದ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀವಿ. ದಿವಸ ನಮ್ಮ ನಾಗನಹಳ್ಳಿ ಕ್ರಾಸಿನ ಹತ್ರ ನಮ್ಮ ದೇವಸ್ಥಾನ ಶ್ರೀ ಸ್ವಾಮಿ ಶರಣಮಯ್ಯಪ್ಪ ದೇವಸ್ಥಾನದ ಕಟ್ಟಡಕ್ಕಾಗಿ ಎಲ್ಲ ನನ್ನ ತಂದೆ ತಾಯಿ ಮತ್ತು ಅಕ್ಕ ತಂಗಿಯರ ಹತ್ರ ತನುಮನಧನದಿಂದ ಸೇವೆ ಆಗಬೇಕಂತ ಕಳಕಳಿಯಲ್ಲಿ ಕೇಳ್ಕೊತೇನೆ. ಮತ್ತು ಮುಂದಿನ ಬರುವ ದಿವಸದಲ್ಲಿ ನಮ್ಮ ಅಯ್ಯಪ್ಪ ಸ್ವಾಮಿ ಸನ್ನಿಧಾನ ಮತ್ತು ಗುಡಿಯನ್ನು ಇನ್ನೂ ಹೆಚ್ಚಿನಾಗಿ ನಮ್ಮ ಪಾಂಡುರಂಗ ಗುರುಸ್ವಾಮಿ ಅವರ ನೇತೃತ್ವದಲ್ಲಿ ಹೆಚ್ಚಿನಾಗಿ ಡೆವಲಪ್ ಮಾಡಬೇಕೆನ್ನುವ ಕಳಕಳಿಯಲ್ಲಿ ಎಲ್ಲ ನಮ್ಮ ಗುಲ್ಬರ್ಗ ಜನತೆಯಲ್ಲಿ ಕಳಕಳಿಯ ರಿಕ್ವೆಸ್ಟ್. ಗುರುಸ್ವಾಮಿ ರೂಪದಲ್ಲಿ
ಓಂ ಶ್ರೀ ಸ್ವಾಮಿಯೇ ಹರಿಹರ ಸುತನೇ ಸುತನೇ ಶ್ರೀವರ್ಧನನೇ ಮೆಟ್ಲೇ ಎರಡು 2024-25ನೇ ಸಾಲಿನ ಪ್ರಥಮ PUC ಪ್ರವೇಶಕ್ಕಾಗಿ ನಡೆಯುವ SBR CET ಪ್ರವೇಶ ಪರೀಕ್ಷೆ ಮತ್ತು 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರ ಹೆಸರಿನಲ್ಲಿ ನೀಡಲಾಗುತ್ತಿರುವ 2.5 ಕೋಟಿ ರೂಪಾಯಿ ಮೌಲ್ಯದ ವಿದ್ಯಾರ್ಥಿ ವೇತನದ ಕುರಿತು 8ನೇ ಪೀಠಾಧಿಪತಿ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿ ಹಾಗೂ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಅವರು ಇಂದು ಕಲಬುರಗಿ ನಗರದ ದಾಸೋಹ ಮಹಾಮನೆಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಪೂಜ್ಯ ದೊಡ್ಡಪ್ಪ ಅಪ್ಪ ಅವರ ದೊಡ್ಡ ಕನಸು ಎಂದರೆ ಅದು ಈ ಭಾಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕು ಎಂಬುವುದು. ಮನುಷ್ಯನ ಪ್ರಗತಿಗೆ ವಿದ್ಯೆಯೇ ಮೂಲಮಂತ್ರ ಎಂದು ಬಲವಾಗಿ ನಂಬಿದ ಅವರು ಪ್ರತಿಯೊಬ್ಬರು ಶಿಕ್ಷಣವನ್ನು ಪಡೆಯಬೇಕು ಎಂಬ ದೂರದೃಷ್ಟಿಯನ್ನ ಇಟ್ಟುಕೊಂಡು ಶರಣಬಸವೇಶ್ವರ ವಿದ್ಯಾಸಂಸ್ಥೆಯನ್ನ ಸ್ಥಾಪಿಸಿದರು. ಅವರು ಕಂಡ ಶಿಕ್ಷಣ ದಾಸೋಹದ ಕನಸುಗಳು ಇಂದು ನನಸಾಗುತ್ತಾ ನಡೆದಿವೆ. ಈ ವಿದ್ಯಾಸಂಸ್ಥೆಗಳಲ್ಲಿ ಶಿಕ್ಷಣ ಪಡೆದ ಅದೆಷ್ಟೋ ಜನ ಇಂದು ಸಾರ್ಥಕ ಬದುಕು ನಡೆಸುತ್ತಿದ್ದಾರೆ. ಪೂಜ್ಯ ದೊಡ್ಡಪ್ಪ ಅಪ್ಪ ಅವರ ಕನಸಿನ ದಾರಿಯಲ್ಲಿಯೇ ಸಾಗುತ್ತಿರುವ ವಿದ್ಯಾ ಭಂಡಾರಿ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರು ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶದಿಂದ 1993ರಲ್ಲಿ SBR ಕಾಲೇಜನ್ನು ಪ್ರಾರಂಭಿಸಿದರು. ಈಗ ಅದು ಹೆಮ್ಮರವಾಗಿ ಬೆಳೆದು SBR ಎಂಬುವುದು ಒಂದು ಬ್ರ್ಯಾಂಡ್ ಆಗಿದೆ. SBR ಎಂದರೆ ಗುಣಮಟ್ಟದ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ ಎಂದರೆ SBR ಎನ್ನುವಂತೆ ಆಗಿದೆ. SBR ಕಾಲೇಜು ಸ್ಥಾಪನೆಯಾದ ವರ್ಷದಿಂದ ಇಲ್ಲಿಯವರೆಗೂ ಇಲ್ಲಿ ಕಲಿತ ವಿದ್ಯಾರ್ಥಿಗಳಲ್ಲಿ ಸುಮಾರು 4500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವೈದ್ಯರಾಗಿ, 5500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಂಜಿನಿಯರ್ ಆಗಿ, ಇನ್ನೂ ಅನೇಕ ವಿದ್ಯಾರ್ಥಿಗಳು IAS, IPS, KAS, RBI, ಸೈನಿಕ ಹೀಗೆ ಮುಂತಾದ ಪ್ರತಿಷ್ಠಿತ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರತಿ ವರ್ಷ ಈ ಒಂದೇ ಕಾಲೇಜಿನಿಂದ ಗರಿಷ್ಠ ಪ್ರಮಾಣದಲ್ಲಿ ಮೆಡಿಕಲ್ ಹಾಗೂ ಪ್ರತಿಷ್ಠಿತ IIT ಮತ್ತು ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯುತ್ತಿರುವುದು ವಿಶ್ಲೇಷಿಸಿದರೆ ಇದು SBR ಬ್ರ್ಯಾಂಡಿಗೆ ಹಿಡಿದ ಕನ್ನಡಿಯಾಗಿದೆ. ಕಳೆದ 3 ವರ್ಷಗಳ ಫಲಿತಾಂಶವನ್ನು ಗಮನಿಸಿದರೆ 2021ರಲ್ಲಿ 369, 2022ರಲ್ಲಿ 418 ಮತ್ತು 2023ರಲ್ಲಿ 470 ವಿದ್ಯಾರ್ಥಿಗಳು ಮೆಡಿಕಲ್ ವಿಭಾಗಕ್ಕೆ ಪ್ರವೇಶ ಪಡೆದಿದ್ದಾರೆ. ಈ ಫಲಿತಾಂಶವನ್ನ ಆಧರಿಸಿ ಸಾಧಕ ವಿದ್ಯಾರ್ಥಿಗಳ ಹಿನ್ನೆಲೆಯನ್ನ ವಿಶ್ಲೇಷಿಸಿದಾಗ ಅವರಲ್ಲಿ ಗರಿಷ್ಠ ವಿದ್ಯಾರ್ಥಿಗಳು ಪ್ರತಿ ವರ್ಷ ನಡೆಸುವ ಪ್ರವೇಶ ಪರೀಕ್ಷೆಯಾದ SBR CET ಸ್ಕಾಲರ್ಶಿಪ್ ಪ್ರವೇಶ ಪರೀಕ್ಷೆಯ ಮೂಲಕ ಆಯ್ಕೆಯಾದವರು ಎಂಬುದು ಗಮನಕ್ಕೆ ಬರುತ್ತದೆ. ಗ್ರಾಮೀಣ ಭಾಗದಲ್ಲಿ ಇರುವ ಮಕ್ಕಳಿಗೆ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯಬೇಕು ಎಂಬುದೇ ಪೂಜ್ಯ ದೊಡ್ಡಪ್ಪ ಅಪ್ಪಾಜಿಯವರ ಕನಸು. ಅವರ ಕನಸಿನ ದಾರಿಯಲ್ಲಿಯೇ ನಡೆಯುತ್ತಿರುವ ವಿದ್ಯಾ ಭಂಡಾರಿ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರು ದೂರದೃಷ್ಟಿಯನ್ನ ಇಟ್ಟುಕೊಂಡು 9ನೇ ಮಹಾದಾಸೋಹ ಪೀಠಾಧಿಪತಿ
ಪೀಠಾಧಿಪತಿಗಳಾದ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಹೆಸರಿನಲ್ಲಿ 2.5 ಕೋಟಿ ರೂಪಾಯಿ ಮೌಲ್ಯದ SBR CET ಸ್ಕಾಲರ್ಶಿಪ್ ಮೂಲಕ ಪ್ರವೇಶ ಪರೀಕ್ಷೆಯಲ್ಲಿ ಟಾಪರ್ ಆದ ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿಯ ರೂಪದಲ್ಲಿ ನೀಡುತ್ತಿದ್ದಾರೆ. ಈ ಸ್ಕಾಲರ್ಶಿಪ್ ರೂಪದಲ್ಲಿ SBR CET ಪ್ರವೇಶ ಪರೀಕ್ಷೆಗಳನ್ನು ಪ್ರಾರಂಭಿಸಲಾಯಿತು. ಇದು ಈಗ ಯಶಸ್ವಿಯಾಗುತ್ತಿದೆ. ಇದರಿಂದ ಗ್ರಾಮೀಣ ಭಾಗದ ಪ್ರತಿಭಾವಂತ ಬಡ ವಿದ್ಯಾರ್ಥಿ ಮಕ್ಕಳ ಬದುಕಿಗೆ ಒಂದು ರೂಪ ಬರುತ್ತಿದೆ. ಇದಕ್ಕೆ ಕಾರಣವೇ ಸ್ಕಾಲರ್ಶಿಪ್ ರೂಪದಲ್ಲಿ ನೀಡುತ್ತಿರುವ SBR CET ಪ್ರವೇಶ ಪರೀಕ್ಷೆ. ಕಳೆದ 3 ವರ್ಷಗಳಿಂದ SBR ಕಾಲೇಜಿನಲ್ಲಿ SBR CET ಎಂಬ ಸ್ಕಾಲರ್ಶಿಪ್ ಪ್ರವೇಶ ಪರೀಕ್ಷೆಯ ಮೂಲಕ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಪ್ರವೇಶ ನೀಡಲಾಗುತ್ತಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ SBR CET 2024 ಅನ್ನು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 4 ಫೆಬ್ರವರಿ 2024 ರಂದು CBSE, ICSE ಹಾಗೂ ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಮತ್ತು ದಿನಾಂಕ 11 ಫೆಬ್ರವರಿ 2024 ರಂದು SSLC ಮುಗಿಸಿದ ಕರ್ನಾಟಕ ಸ್ಟೇಟ್ ಬೋರ್ಡ್ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷೆಯನ್ನ ನಡೆಸಲಾಗುತ್ತದೆ. ಈ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯು ಸಂಪೂರ್ಣ ಬಹು ಆಯ್ಕೆಯ ಮಾದರಿಯಲ್ಲಿ ನಡೆಸಲಾಗುತ್ತದೆ. ಉದಾಹರಣೆಗೆ ಪೆನ್ನು ಮತ್ತು OMR ಶೀಟ್. ಈ ಪ್ರವೇಶ ಪರೀಕ್ಷೆಯ ಆಧಾರದ ಮೇಲೆ ಗರಿಷ್ಠ 90 ರ್ಯಾಂಕ್ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ಪಿನ ಲಾಭವನ್ನ ಪಡೆಯುತ್ತಾರೆ. ಕರ್ನಾಟಕ ಸ್ಟೇಟ್ ಬೋರ್ಡ್ ಹಾಗೂ CBSE, ICSE ಇಂದ ಟಾಪ್ 30 ವಿದ್ಯಾರ್ಥಿಗಳಿಗೆ ಕಾಲೇಜು ಮತ್ತು ಹಾಸ್ಟೆಲ್ನಲ್ಲಿ ಯಾವುದೇ ಶುಲ್ಕವಿಲ್ಲದೆ ಸಂಪೂರ್ಣ ಉಚಿತ ಪ್ರವೇಶ ನೀಡಲಾಗುತ್ತದೆ. ನಂತರದ ಟಾಪ್ 30 ವಿದ್ಯಾರ್ಥಿಗಳಿಗೆ 50% ಕಾಲೇಜು ಮತ್ತು ಹಾಸ್ಟೆಲ್ನ ಶುಲ್ಕದಲ್ಲಿ ವಿನಾಯಿತಿ ನೀಡಲಾಗುತ್ತದೆ. ನಂತರದ ಟಾಪ್ 30 ವಿದ್ಯಾರ್ಥಿಗಳಿಗೆ 25% ಹಾಸ್ಟೆಲ್ ಮತ್ತು ಕಾಲೇಜಿನ ಶುಲ್ಕದಲ್ಲಿ ವಿನಾಯಿತಿ ನೀಡಲಾಗುತ್ತದೆ. ಪ್ರವೇಶ ಪರೀಕ್ಷೆಗಳನ್ನು 2 ಹಂತದಲ್ಲಿ ನಡೆಸಿ ಸುಮಾರು 600 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಆದ್ದರಿಂದ ಎಲ್ಲಾ ಪಾಲಕರು ಹಾಗೂ ವಿದ್ಯಾರ್ಥಿಗಳು SBR CET 2024 ಪರೀಕ್ಷೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಿ ಸ್ಕಾಲರ್ಶಿಪ್ಪಿನ ಲಾಭ ಪಡೆಯಬೇಕು ಎಂಬ ಸದುದ್ದೇಶದಿಂದ ಇಂದು 8ನೇ ಪೀಠಾಧಿಪತಿಗಳಾದ ವಿದ್ಯಾ ಭಂಡಾರಿ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಹಾಗೂ ಮಾತೋಶ್ರೀ ಡಾಕ್ಟರ್ ದಾಕ್ಷಾಣಿಯಸ್ ಅಪ್ಪ ಅವರು ಇಂದು ಮಧ್ಯಾಹ್ನ 1 ಗಂಟೆಗೆ ದಾಸೋಹ ಮಹಾಮನೆಯಲ್ಲಿ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದರು. ಈ ಸುದ್ದಿಗೋಷ್ಠಿಯಲ್ಲಿ 9ನೇ ಪೀಠಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪ, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. SBR ಬ್ರ್ಯಾಂಡ್ ಅಂದರೆ ಇಷ್ಟು ಫೇಮಸ್ ಇದೆ. ಸುಮಾರು 60 ವರ್ಷಗಳ ಹಿಂದೆ ಅಪ್ಪಾಜಿಯವರು, ಅಂದರೆ 60 ವರ್ಷಗಳ ಹಿಂದೆ ಒಂದು ಡೂಮ್ ಸ್ಕೂಲ್ ಮಾದರಿಯಾಗಿ, ಡೂಮ್ ಸ್ಕೂಲ್ ಅಂದರೆ ಎಲ್ಲ ರಾಜರ ಮಕ್ಕಳು, ಎಲ್ಲ ದೊಡ್ಡ ದೊಡ್ಡ ಸೌಕರ್ಯ ಮಕ್ಕಳು ಹೋದಂಥ ಸ್ಕೂಲ್, ಅದೇ ಮಾದರಿಯಾಗಿ ಅಪ್ಪಾಜಿಯವರು ತಮ್ಮ ಕ್ಷೇತ್ರದಲ್ಲಿ ನಮ್ಮ ಕಲಬುರಗಿಯಲ್ಲಿ ಸಾಮಾನ್ಯ ಜನರು ಓದುವಾಗ ಒಂದು ಸ್ಕೂಲ್ ತೆಗಿಬೇಕಂತೇಳಿ ಕನಸು ಸುಮಾರು ಎಲ್ಲ ದೇಶದ ಎಲ್ಲ ಕಡೆ ಸುತ್ತಾಡಿ ಅದೇ ಮಾದರಿಯಾಗಿ ಅದೇ ಕ್ವಾಲಿಟಿ ಸಾಮಾನ್ಯ ಜನರಿಗೆ ಕಲಿಸುವಂಥ ಸ್ಕೂಲನ್ನು ತೆಗೆದು ಸುಮಾರು ನನ್ನ ಅನ್ಸಮಟ್ಟಿಗೆ ಒಂದು 50,000 ಮಕ್ಕಳು ಎಲ್ಲ ದೇಶದಲ್ಲಿ ನಮ್ಮ SBR ಬ್ರ್ಯಾಂಡಿನ ಎಲ್ಲ ಕಡೆ ಇದ್ದಾರೆ. ಮೊನ್ನೆ ನಮ್ಮ ಕಮಿಷನರು, ಎಜುಕೇಷನ್ ಕಮಿಷನರ್ ಸಾಹೇಬರು ಇಲ್ಲಿ ಗುಡಿಗೆ ದರ್ಶನಕ್ಕೆ ಬಂದಾಗ, ಹಾಗೆ ಮೇಲೆ ಕರ್ಕೊಂಡು ಬಂದಿದ್ದಾಗ ಡಾಕ್ಟರ್ ಆಕಾಶ್ ಅವರು ಸರ್ ಬಂದಾಗ ಸೊನ್ನೆ ಹಂಗೆ ಕುಂತ ಒಂದು ಮಾತು ಕೇಳೋದು. ಅವ್ರು ಅಂದರು, ನಮ್ದು ಹಿಂಗೆ ಇನ್ಸ್ಟಿಟ್ಯೂಟ್ ನನಗೆ ಗೊತ್ತಿದೆ ಅಂತ ಹೇಳಿದ್ರು. ನಾನು ಮೆಡಿಕಲ್, ಅವರು BMCದಲ್ಲಿ ಓದಿದ್ದಾರೆ ಕಾಣಿಸುತ್ತೆ. ಅವರು BMCಯಲ್ಲಿ ನಿಮ್ಮ SBR ಬ್ರ್ಯಾಂಡ್ ನನಗೆ ಗೊತ್ತು ಅಂದರು. ಹೆಂಗಂತ ಕೇಳಿದಾಗ ಅವರು, ನಾನು 10ರಿಂದ 15 ಮಕ್ಕಳು ನಿಮ್ಮ ಸ್ಕೂಲಿಂದ ಬರ್ತಾರೆ ಅಂತ ಹೇಳಿದ್ರು. ಅದು ಅವರಿಗೆ ಅಂದರೆ ಅವರಿಂದ ಕಾಲದ ಅದ್ರ ಇದಕ್ಕೆ ಅವರಿಗೂ SBR ಬ್ರ್ಯಾಂಡ್ ಏನಿದೆ ಅಂತೇಳಿ ಅವ್ರಿಗೆ ಗೊತ್ತಿದೆ. ನಮ್ಮ ಕಮಿಷನರ್ ಸಾಹೇಬರಿಗೆ, ಎಜುಕೇಷನ್ ಕಮಿಷನರ್ ಸಾಹೇಬರಿಗೆ ಅದೇ ರೀತಿ ನಿಮಗೂ ಗೊತ್ತಿದೆ SBR ನಮ್ಮ ಈ ಭಾಗಕ್ಕೆ ಅಪ್ಪಾಜಿ ಅವರು ಎಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಫೌಂಡೇಶನ್ ಅಲ್ಲಿ ಒಬ್ಬ ವಿದ್ಯಾರ್ಥಿಗೆ ಫೌಂಡೇಶನ್ ಕೊಡೋದೇ ನಮ್ಮ ಸ್ಕೂಲ್ನಿಂದ PUC ವರೆಗೆ. ಅದು ಅಂಥ ಸ್ಕೂಲಿಗೆ ಅಪ್ಪಾಜಿಯವರು ಮಾಡಿದ್ದು, ಈ ಭಾಗಕ್ಕೆ ಎಜುಕೇಷನಲ್ ಹಬ್ಬ ಮಾಡಿದ್ದು ನಮ್ಮ ಪರಮ ಪೂಜ್ಯ ಅಪ್ಪಾಜಿಯವರು ಅಂತೇಳಿ ನಮ್ಮ ಹೆಮ್ಮೆಯಾಗಿ ಹೇಳ್ತೇವೆ. ಆ ಸ್ಕೂಲಿಗೆ ಇವತ್ತಿನ ದಿವಸ ತಮಗೆಲ್ಲರಿಗೂ ಹೇಳೋದು ಇಚ್ಛೆ ಪಡ್ತೇವೆ ಅಂದರೆ, ಒಂದು 90 ಹುಡುಗರು, 90 ಹುಡುಗರಿಗೆ ಸ್ಕಾಲರ್ಶಿಪ್ ಆಗಿ ಸುಮಾರು 2.5 ಕೋಟಿ ರೂಪಾಯಿ ನಮ್ಮ ಅಪ್ಪಾಜಿಯವರು ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರ ಹೆಸರಿನ ಮೇಲೆ ಇಟ್ಟಿದ್ದಾರೆ. ಅದು ಸವಿಸ್ತಾರವಾಗಿ ನಮ್ಮ ಸಂಸ್ಥೆ ಚಂದ್ರದ ಮಾತೋಶ್ರೀ ದಾಕ್ಷಾಣಿಯರು ಹೇಳಿರುತ್ತಾರೆ. ಅದು 2 ತಾರೀಕು ಫಿಕ್ಸ್ ಮಾಡಿದ್ದಾರೆ. ನಾವು ನಮ್ಮ 4th ಫೆಬ್ರವರಿಯಲ್ಲಿ ಅಂದರೆ CBSE ಮತ್ತು ICSE ಹುಡುಗರಿಗೆ ಮಾಡಿದ್ದಾರೆ. ಮತ್ತು 11th ಸ್ಟೇಟ್ ಸಿಲೆಬಸ್ ಮಾಡಿದ್ದಾರೆ. ಮತ್ತು ಈ ಸ್ಕೂಲಿಗೆ
ನಮ್ಮ ಪರಿಶ್ರಮ ಪಟ್ಟವರು ನಮ್ಮ ದೇವರಸರು ಅಪ್ಪಾಜಿಯವರು ಮಾರ್ಗದರ್ಶನದಲ್ಲಿ ಹೇಗೆ ಹೇಳ್ತಾರೆ ಅದೇ ರೀತಿಯಾಗಿ ಅವರು ಪರಿಶ್ರಮ ಪಟ್ಟಿದ್ದಾರೆ. ಅವರ ಟೀಮ್ ಆಗಿ ಅವರು ಸಹ ಉದ್ಯೋಗಿಯಾಗಿ ನಮ್ಮ ಶ್ರೀಶೈಲ ಅವಗಡಿ ಅವರು, ಚಂದ್ರಕಾಂತ್ ಅವರು ಒಳ್ಳೆ ರೀತಿಯಿಂದ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. PUCಯಲ್ಲಿ ಸ್ಪೆಷಲಿ ಬಹಳ ನಮ್ಮ ಶ್ರೀಧರ್ ಸೊಗಡೇಶ್ ಅವರು ಬಹಳ ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ನಮ್ಮ SBR ಅಂದರೆ ಹೆಚ್ಚಿನ ಒತ್ತು ಕೊಟ್ಟು ನಮ್ಮ ಹುಡುಗರು ವಿದ್ಯೆ ಅಂದರೆ ಮೆಡಿಕಲ್ ಕಡೆಗೆ ಜಾಸ್ತಿ ಒತ್ತು ಕೊಡ್ತಾರೆ, ನೀಟ್ಗಳು ಒತ್ತು ಕೊಡ್ತಾರೆ. ಈ ವರ್ಷದಲ್ಲಿ 470 ವಿದ್ಯಾರ್ಥಿಗಳು ಮೆಡಿಕಲ್ ಫ್ರೀಯಾಗಿ ಹೋಗಿದ್ದಾರೆ ಅಂತ ಹೇಳೋದು ನಮ್ಮ ಭಾಳ ಹೆಮ್ಮೆ ಅನಿಸ್ತದೆ. ಮತ್ತು ಇಂಜಿನಿಯರಿಂಗ್ ಲೆಕ್ಕನೇ ಇಲ್ಲ, ಎಷ್ಟು ಭಾಳ ಜನ ಮಾಡಿದ್ದಾರೆ ಅಂದರೆ ಒಂದೇ ಸ್ಕೂಲಿನಿಂದ 470 ಹುಡುಗರು ಮೆಡಿಕಲ್ ಹೋಗ್ಬೇಕಾದ್ರೆ ಸಾಮಾನ್ಯ ಕೆಲಸ ಅಲ್ಲಿದು. ಅದು ಶ್ರೇಯಸ್ಸು ಅಪ್ಪಾಜಿಯವರಿಗೆ ಬರುತ್ತದೆ. ಮತ್ತು ಅದು ಇವರು ಮಾರ್ಗದರ್ಶನದಲ್ಲಿ ದೇವಕಸಕ್ಕೂ ಇದು ಹೋಗ್ತದೆ ಮತ್ತು ಶ್ರೀಶೈಲ ಅವರಿಗೆ ಹೋಗ್ತದೆ ಅಂತ ಹೇಳಿ ನನಗೆ ಬಹಳ ತುಂಬ ಹೆಮ್ಮೆ ಆಗ್ತದೆ. ಅದಕ್ಕೋಸ್ಕರ ಮತ್ತೊಮ್ಮೆ ನಮ್ಮ ಈ ಪತ್ರಿಕಾ ಮಾಧ್ಯಮಕ್ಕೆ ಬಂದಂಥ ಎಲ್ಲ ನಮ್ಮ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಸಂಸ್ಥೆಯ ಪರವಾಗಿ, ಸಂಘದ ಪರವಾಗಿ ತುಂಬ ಸ್ವಾಗತವನ್ನು ಮಾಡುತ್ತೇನೆ. ದೊಡ್ಡಪ್ಪ ಅವರ ದೊಡ್ಡ ಕನಸು ಎಂದರೆ ಅದು ಈ ಭಾಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕು ಎಂದು ಮನುಷ್ಯನ ಪ್ರಗತಿಗೆ ವಿದ್ಯೆ ಮೂಲ ಮಂತ್ರ ಎಂದು ಬಲವಾಗಿ ನಂಬಿದ ಅವರು ಪ್ರತಿಯೊಬ್ಬರು ಶಿಕ್ಷಣವನ್ನು ಪಡೆಯಬೇಕು ಎಂಬ ದೂರದೃಷ್ಟಿಯನ್ನು ಇಟ್ಟುಕೊಂಡು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆಯನ್ನು ಸ್ಥಾಪಿಸಿದರು. ಅವರು ಕಂಡ ಶಿಕ್ಷಣ ದಾಸೋಹ ಕನಸುಗಳು ಇಂದು ನನಸಾಗುತ್ತಾ ನಡೆದಿವೆ. ಈ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಣ ಪಡೆದ ಅದೆಷ್ಟೋ ಜನ ಇಂದು ಸಾರ್ಥಕ ಬದುಕನ್ನು ನಡೆಸುತ್ತಿದ್ದಾರೆ. ಪೂಜ್ಯ ದೊಡ್ಡಪ್ಪ ಅವರ ಕನಸಿನ ದಾರಿಯಲ್ಲಿ ಸಾಗುತ್ತಿರುವ ವಿದ್ಯಾಭಂಡಾರಿ ನನ್ನ ಯಜಮಾನ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶದಿಂದ 1993ರಲ್ಲಿ SBR ಕಾಲೇಜನ್ನು ಪ್ರಾರಂಭಿಸಿದರು. ಈಗ ಅದು ಹೆಮ್ಮರವಾಗಿ ಬೆಳೆದು SBR ಎಂಬುದು ಒಂದು ಬ್ರ್ಯಾಂಡ್ ಆಗಿದೆ. SBR ಅಂದರೆ ಗುಣಮಟ್ಟದ ಶಿಕ್ಷಣವೆಂದರೆ SBR ಆಗಿದೆ. SBR ಕಾಲೇಜ್ ಸ್ಥಾಪನೆಯಾದ ವರ್ಷದಿಂದ ಇಲ್ಲಿವರೆಗೂ ಇಲ್ಲಿ ಕಲಿತ ವಿದ್ಯಾರ್ಥಿಗಳಲ್ಲಿ ಸುಮಾರು 4500 ಹೆಚ್ಚು ವಿದ್ಯಾರ್ಥಿಗಳು ವೈದ್ಯರಾಗಿ, ಸುಮಾರು 5500 ಹೆಚ್ಚು ವಿದ್ಯಾರ್ಥಿಗಳು ಇಂಜಿನಿಯರ್ ಆಗಿ, ಇನ್ನೂ ಅನೇಕ ವಿದ್ಯಾರ್ಥಿಗಳು IAS, IPS, KS, RBI, ಸೈನಿಕ ಹೀಗೆ ಮುಂತಾದ ಪ್ರತಿಷ್ಠಿತ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರತಿ ವರ್ಷ ಈ ಒಂದೇ ಕಾಲೇಜಿನಿಂದ ಗರಿಷ್ಠ ಪ್ರಮಾಣದಲ್ಲಿ ಮೆಡಿಕಲ್ ಹಾಗೂ ಪ್ರತಿಷ್ಠಿತ IIT ಮತ್ತು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರವೇಶ ಪಡೆದಿರುವುದು ವಿಶ್ಲೇಷಿಸಿದರೆ ಇದು SBR ಬ್ರ್ಯಾಂಡಿಗೆ ಹಿಡಿದ ಕನ್ನಡಿಯಾಗಿದೆ. ಕಳೆದ 3 ವರ್ಷಗಳ ಫಲಿತಾಂಶವನ್ನು ಗಮನಿಸಿದರೆ 2021ರಲ್ಲಿ 369 ಆದರೆ 2022ರಲ್ಲಿ 418, 2023ರಲ್ಲಿ 470 ವಿದ್ಯಾರ್ಥಿಗಳು ಮೆಡಿಕಲ್ ವಿಭಾಗಕ್ಕೆ ಪ್ರವೇಶ ಪಡೆಯುತ್ತಿದ್ದಾರೆ. ಈ ಮೇಲಿನ ಫಲಿತಾಂಶವನ್ನು ಆಧರಿಸಿ ನಾವು ಸಾಧಕ ವಿದ್ಯಾರ್ಥಿಗಳ ಹಿನ್ನೆಲೆಯನ್ನು ವಿಶ್ಲೇಷಿಸಿದಾಗ ಅವರಲ್ಲಿ ಗರಿಷ್ಠ ವಿದ್ಯಾರ್ಥಿಗಳು ಪ್ರತಿ ವರ್ಷ ನಾವು ನಡೆಸುವ ಪ್ರವೇಶ ಪರೀಕ್ಷೆಯಾದ SBR, CET, ಸ್ಕಾಲರ್ಶಿಪ್ ಪ್ರವೇಶ ಪರೀಕ್ಷೆಯ ಮೂಲಕ ಆಯ್ಕೆಯಾದವರು ಎಂಬುದು ನಮ್ಮ ಗಮನಕ್ಕೆ ಬಂದಿತು. ಗ್ರಾಮೀಣ ಭಾಗದಲ್ಲಿರುವ ಮಕ್ಕಳಿಗೆ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯಬೇಕೆಂದೇ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರು ಕನಸು. ಅವರ ಕನಸಿನ ದಾರಿಯಲ್ಲಿ ನಡೆಯುತ್ತಿರುವ ವಿದ್ಯಾಭಂಡಾರಿ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿ ಅವರು ದೂರದೃಷ್ಟಿಯನ್ನು ಇಟ್ಟುಕೊಂಡು 9ನೇ ಮಹಾದಾಸೋಹ ಪೀಠಾಧಿಪತಿಗಳಾದ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಹೆಸರಿನಲ್ಲಿ 2.5 ಕೋಟಿ ರು ಮೌಲ್ಯದ SBR, CET ಸ್ಕಾಲರ್ಶಿಪ್ ಮೂಲಕ ಪ್ರವೇಶ ಪರೀಕ್ಷೆಯಲ್ಲಿ ಟಾಪರ್ ಆದ ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿಯನ್ನು ರೂಪದಲ್ಲಿ ನೀಡಲಾಗುತ್ತಿದ್ದಾರೆ. ಈ ಸ್ಕಾಲರ್ಶಿಪ್ ರೂಪದಲ್ಲಿ SBR, CET ಪ್ರವೇಶ ಪರೀಕ್ಷೆಯನ್ನು ಪ್ರಾರಂಭಿಸಿದರೂ ಇದು ಈಗ ಯಶಸ್ವಿಯಾಗುತ್ತಿದೆ. ಇದರಿಂದ ಗ್ರಾಮೀಣ ಪ್ರತಿಭಾವಂತ ಬಡ ವಿದ್ಯಾರ್ಥಿಗೆ ಮಕ್ಕಳ ಬದುಕಿಗೆ ಒಂದು ರೂಪ ಬರುತ್ತಿದೆ. ಇದಕ್ಕೆ ಕಾರಣವೇ ಸ್ಕಾಲರ್ಶಿಪ್ ರೂಪದಲ್ಲಿ ನೀಡುತ್ತಿರುವ SBR, CET ಪ್ರವೇಶ ಪರೀಕ್ಷೆ. ಕಳೆದ 3 ವರ್ಷಗಳಿಂದ SBR ಕಾಲೇಜಿನಲ್ಲಿ SBR CET ಎಂಬ ಸ್ಕಾಲರ್ಶಿಪ್ ಪ್ರವೇಶ ಪರೀಕ್ಷೆಯ ಮೂಲಕ ವಿದ್ಯಾರ್ಥಿಗಳು ಆಯ್ಕೆ ಮಾಡಿ ಪ್ರವೇಶ ನೀಡಲಾಗುತ್ತಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು SBR CET 2024 ಅನ್ನು ಹಮ್ಮಿಕೊಂಡಿದ್ದೇವೆ. ಪ್ರವೇಶ ಪರೀಕ್ಷೆಗಳು ದಿನಾಂಕ 4/2/2024ರಂದು CBSE, ICSE ಹಾಗೂ ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೆ, ದಿನಾಂಕ 11/2/2024ರಂದು SSLC ಮುಗಿದ ಕರ್ನಾಟಕ ಸ್ಟೇಟ್ ಬೋರ್ಡ್ ವಿದ್ಯಾರ್ಥಿಗಳಿಗೆ
ನಡೆಸಲಾಗುತ್ತಿದೆ. ಈ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸಂಪೂರ್ಣ ಬಹು ಆಯ್ಕೆಯ ಮಾದರಿಯಲ್ಲಿ ನಡೆಯಲಾಗುತ್ತಿದೆ. ಈ ಪ್ರವೇಶ ಪರೀಕ್ಷೆ ಆಧಾರದ ಮೇಲೆ ಗರಿಷ್ಠ 90 ರ್ಯಾಂಕ್ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ನ ಲಾಭವನ್ನು ಪಡೆಯುತ್ತಾರೆ. ಕರ್ನಾಟಕ ಸ್ಟೇಟ್ ಬೋರ್ಡ್ ಹಾಗೂ CBSE ICSE ಇಂದ ಟಾಪ್ 30 ವಿದ್ಯಾರ್ಥಿಗಳಿಗೆ ಕಾಲೇಜ್ ಮತ್ತು ಹಾಸ್ಟೆಲಿನಲ್ಲಿ ಯಾವುದೇ ಶುಲ್ಕವಿಲ್ಲದೆ ಸಂಪೂರ್ಣ ಉಚಿತ ಪ್ರವೇಶವನ್ನು ನೀಡಲಾಗುತ್ತದೆ. ನಂತರ ಟಾಪ್ 30 ವಿದ್ಯಾರ್ಥಿಗಳು 50% ಕಾಲೇಜ್ ಮತ್ತು ಹಾಸ್ಟೆಲಿನ ಶುಲ್ಕದಲ್ಲಿ ವಿನಾಯಿತಿ ನೀಡಲಾಗುತ್ತದೆ. ನಂತರ ಟಾಪ್ 30 ವಿದ್ಯಾರ್ಥಿಗಳು 25% ಹಾಸ್ಟೆಲ್ ಮತ್ತು ಕಾಲೇಜಿನ ಶುಲ್ಕದಲ್ಲಿ ವಿನಾಯಿತಿ ನೀಡಲಾಗುತ್ತದೆ. ಪ್ರವೇಶ ಪರೀಕ್ಷೆಗಳನ್ನು 2 ಹಂತದಲ್ಲಿ ನಡೆಸಿ ಸುಮಾರು 600 ವಿದ್ಯಾರ್ಥಿಗಳು ಆಯ್ಕೆ ಮಾಡಲಾಗುತ್ತದೆ. ಆದ್ದರಿಂದ ಎಲ್ಲ ಪಾಲಕರು ಹಾಗೂ ವಿದ್ಯಾರ್ಥಿಗಳು SBR CET 2024 ಪರೀಕ್ಷೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಿ ಸ್ಕಾಲರ್ಶಿಪ್ನ ಲಾಭ ಪಡೆಯಬೇಕೆಂಬ ಸದುದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಪ್ರತಿ ವರ್ಷ ತಾವು ನಮ್ಮ ಸಂಸ್ಥೆಯಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳ ಹಾಗೂ ವಿದ್ಯಾರ್ಥಿಗಳ ಸಾಧನೆಯನ್ನು ತಮ್ಮ ಪತ್ರಿಕೆಗೆ, ರೇಡಿಯೋ ಹಾಗೂ ದೂರದರ್ಶನ ಚಾನೆಲ್ಗಳ ಮುಖಾಂತರ ಮನಮುಟ್ಟುವಂತೆ ಮನೆ ಮನೆಗೆ ತಲುಪಿಸುವ ಜವಾಬ್ದಾರಿಯುತ ಕಾರ್ಯವನ್ನು ಮಾಡುತ್ತಾ ನಮ್ಮ ಜೊತೆಗೆ ಸಹಕರಿಸುತ್ತಾ ಬಂದಿದ್ದರೆ ಅದಕ್ಕೆ ಎಲ್ಲ ಮಾಧ್ಯಮದವರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಕಲಬುರಗಿಯ ಬಸವ ಸಮಿತಿಯ ವತಿಯಿಂದ ಜನವರಿ 7ನೇ ತಾರೀಕು ಕಲಬುರಗಿ ನಗರದ ಜಯನಗರ ಬಡಾವಣೆಯಲ್ಲಿ ಇರುವ ಅನುಭವ ಮಂಟಪದಲ್ಲಿ ವಚನ ಸಂಸ್ಕೃತಿ ಮತ್ತು ಡಾಕ್ಟರ್ BD ಜತ್ತಿ ವಚನ ಸಂಗೀತ ವಿಭೂಷಣ ಪ್ರಶಸ್ತಿ 2024 ವಿತರಣಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಕಲಬುರಗಿ ಬಸವ ಸಮಿತಿಯ ಜಯನಗರದ ಅನುಭವ ಮಂಟಪದಲ್ಲಿ ದಿನಾಂಕ 7ನೇ ಜನವರಿ 2024 ಸಂಜೆ 6 ಗಂಟೆಗೆ ಲಿಂಗೈಕ್ಯ ಸೋಮನಾಥಪ್ಪ ಬಸವಣ್ಣಪ್ಪ ಖುಬಾ ಸ್ಮರಣಾರ್ಥ ಅರಿವಿನ ಮನೆ 782ನೆಯ ಕಾರ್ಯಕ್ರಮದಲ್ಲಿ ವಚನ ಸಂಕ್ರಾಂತಿ ಹಾಗೂ ಡಾಕ್ಟರ್ BD ಜತ್ತಿ ವಚನ ಸಂಗೀತ ವಿಭೂಷಣ ಪ್ರಶಸ್ತಿ ಪ್ರದಾನ 2024 ಎಂಬ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಶ್ರೀ ಅಮರ ಹಿರೇಮಠ್ ಅವರು ಸಂಗೀತ, ನಾಟಕ, ನೃತ್ಯ ನಿರ್ದೇಶನ ಮಾಡುತ್ತಾ ಅಮರಪ್ರಿಯ ಎಂದು ಖ್ಯಾತರಾದವರು. ಅವರ ನಿಸ್ವಾರ್ಥ ಅನುಪಮ ಸೇವೆಯನ್ನ ಗಮನಿಸಿ ಅವರಿಗೆ ವಚನ ಸಂಕ್ರಾಂತಿ ನಿಮಿತ್ತ ದಿನಾಂಕ 7ನೇ ಜನವರಿ 2024 ನಡೆಯುತ್ತಿರುವ ವಚನ ಸಂಕ್ರಾಂತಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ BD ಜತ್ತಿ ವಚನ ಸಂಗೀತ ವಿಭೂಷಣ ಪ್ರಶಸ್ತಿ 2024 ನೀಡಿ ಗೌರವಿಸಲಾಗುತ್ತಿದೆ. ಈ ಕಾರ್ಯಕ್ರಮದ ಜೊತೆಗೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಬಾಪು ಪದ್ಮನಾಭ ಅವರಿಂದ ವಚನ ಸಂಗೀತ ಧ್ಯಾನ ಎಂಬ ಸಂಗೀತ ಗಾಯನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇದರ ಜೊತೆಗೆ ಸಹ ಕಲಾವಿದರಾದ ಮೃದಂಗ ಶ್ರೀ ಸುನಿಲ್, ತಬಲಾ ಶ್ರೀ ರಮಾಕಾಂತ್, ಘಟಂ ಶ್ರೀ ಶ್ರೀನಿಧಿ ಕೌಂಡಿನ್ಯ, ಸಹ ಕೊಳಲು ಶ್ರೀ ಚೆನ್ನಯ್ಯ ಸಗರಮಠ ಇವರು ಭಾಗವಹಿಸಲಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ 9343241412 ಮತ್ತು 90362324 ಮತ್ತು 23 ಸಂಖ್ಯೆಗೆ ಸಂಪರ್ಕಿಸಬೇಕಾಗಿ ಕಲಬುರಗಿ ಬಸವ ಸಮಿತಿ ಕಲಬುರಗಿ ಅಧ್ಯಕ್ಷರಾದ ಡಾಕ್ಟರ್ ವಿಲಾಸವತಿ ಖುಬಾ ಅವರು ಮನವಿ ಮಾಡಿದ್ದಾರೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಹ ಪ್ರಾಯೋಜಕರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎನ್ಕ್ಲೇವ್, ಸರ್ವೆ ನಂಬರ್ 203, ವಿಜಯಪುರ ಹೆದ್ದಾರಿ ರಸ್ತೆ, ಜೇವರ್ಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎನ್ಕ್ಲೇವ್ ಜೇವರ್ಗಿ.
ನಮ್ಮ ಲೇಔಟ್ ವಿಜಯಪುರ ಬೈಪಾಸ್ ಹೆದ್ದಾರಿ ರಸ್ತೆಗೆ ಹೊಂದಿಕೊಂಡಿರುತ್ತದೆ. ಕಾರ್ಯನಿರತದಲ್ಲಿರುವ 6 ಲೇನ್ ರಾಷ್ಟ್ರೀಯ ಹೆದ್ದಾರಿಯು ಸೂರತ್ನಿಂದ ಚೆನ್ನೈ ಎಕ್ಸ್ಪ್ರೆಸ್ ವೇ ಪ್ರಾಜೆಕ್ಟ್ ಭಾರತ್ ಮಾಲಾ ಯೋಜನೆಯು ನಮ್ಮ ಲೇಔಟ್ನ 2 ನಿಮಿಷದ ಅವಧಿ ದೂರದಲ್ಲಿದೆ. ಎನ್ಎ ಮತ್ತು ಟೌನ್ ಪ್ಲಾನಿಂಗ್ ಅಪ್ರೂವ್ಡ್ ಆಗಿರುತ್ತದೆ. ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್, ಕಾಂಪೌಂಡ್ ವಾಲ್, ಓವರ್ ಹೆಡ್ ವಾಟರ್ ಟ್ಯಾಂಕ್, ಕಂಪ್ಲೀಟ್ ಎಲೆಕ್ಟ್ರಿಸಿಟಿ ಸೊಲ್ಯೂಷನ್ ವಿತ್ ಓನ್ ಟ್ರಾನ್ಸ್ಫಾರ್ಮರ್ಸ್, ಸ್ಟ್ರೀಟ್ ಲೈಟ್ಸ್ ಸೌಲಭ್ಯವಿರುತ್ತದೆ. ಓಪನ್ ಡ್ರೈನ್ಸ್ ಅಂಡ್ ಅಂಡರ್ಗ್ರೌಂಡ್ ಡ್ರೈನೇಜ್, 9 ಮೀಟರ್ ಬ್ಲಾಕ್ ಟಾಪ್ ರೋಡ್ಸ್, ರಸ್ತೆಯ 2 ಬದಿಗಳಲ್ಲಿ ಗಿಡ ಮರಗಳ ವ್ಯವಸ್ಥೆ ನೀಡಲಾಗಿದೆ. ಅದರ ಜೊತೆಗೆ ಮನೋರಂಜನೆಗಾಗಿ ಉದ್ಯಾನವನ ಕಲ್ಪಿಸಿದೆ ಮತ್ತು ಇತ್ಯಾದಿ ಅಭಿವೃದ್ಧಿ ಹೊಂದಿರುತ್ತದೆ. ನಿವೇಶನ ಕೊಳ್ಳುವವರಿಗೆ ವಿಶೇಷವಾಗಿ 40 ತಿಂಗಳ ಕಂತಿನ ಸವಲತ್ತು ನಿಮಗಾಗಿ ಇರುತ್ತದೆ. ದೂರವಾಣಿ ಸಂಖ್ಯೆ 8496993699.